द्रां द्रीं द्रौं सह शुक्राय नमः ज्ञानानन्दमयं देवं निर्मलस्फटिकाकृतिम् आधारां सर्वविद्यानां हयग्रीवं उपास्महे ओं नमो भगवते वासुदेवाय। ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಕರೆಗಳು ಸ್ಟಾರ್ಟ್ ಆಗಿದೆ, ಕರೆಗಳು ತಗೊಳ್ಳೋಣ, ಆಮೇಲೆ ಮಾತಾಡೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಗುರುಜಿ. ನಮಸ್ಕಾರ ಗುರುಜಿ. ನನ್ನ ಹೆಸರು ಸಚಿನ್ ಅಂತ. ನಮ್ಮ ಅವರ ಬಗ್ಗೆ ಕೇಳಬೇಕಾಗಿತ್ತು ಸ್ವಲ್ಪ. ಹೇಳಿ. ನಾನು ಸಂಖ್ಯಾಶಾಸ್ತ್ರ ಹೋಗಿ ಮಾಡಿದ್ದೀನಿ. ಹೇಳಿ. 1 to 249. 9. ಪ್ರಶ್ನೆ ನಮ್ಮ ಅಮ್ಮರಿಗೆ ಆರಾಮ ಉಳಿಯಲ್ಲ, ಅಷ್ಟೇ ತಲೆನೋವು, ಏನಾದ್ರೂ ಒಂದ್ ಸ್ವಲ್ಪ ಸಮಸ್ಯೆ ಬರ್ತಾ ಇರುತ್ತೆ ಅವ್ರ ಶರೀರ ಸಂಬಂಧ. 9 ಅಲ್ವಾ ನಂಬರ್ ಕೊಟ್ಟಿದ್ ನೀವು? 9. ಸರಿ. ಇದ್ರಲ್ಲಿ ವಾಸಿ ಆಗತ್ತಾ ಅಥವಾ ಯಾವ ಗ್ರಹಕ್ಕೆ ಇದು ಮಾಡಬೇಕು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ರಾಹು ನಡೀತಾ ಇದೆ. ರಾಹುನಲ್ಲಿ ಶನಿ, ರಾಹು ಶನಿಯ ಕಾಂಬಿನೇಷನ್ ನೋಡೋಣ ಹೇಗಿದೆ, ಮುಂದುವರಿಯುತ್ತಾ. ರಾಹು 4 ಕಾಂಬಿನೇಷನ್, 10 ಕಾಂಬಿನೇಷನ್, 11 ಕಾಂಬಿನೇಷನ್, 5 ಕಾಂಬಿನೇಷನ್ ಸ್ವಲ್ಪ ಇಲ್ಲ. ಸೊ ದೀರ್ಘಕಾಲದ ಅನಾರೋಗ್ಯ ಇರುತ್ತೆ, ಬಟ್ ಆದ್ರೆ ಟ್ಯಾಬ್ಲೆಟ್ ಅದು ಇದು ತಗೊಂಡ್ರೆ ಸಪ್ರೆಸ್ ಆಗುತ್ತೆ ಅಂತ ಬರ್ತಾ ಇದೆ. ಕಾಂಬಿನೇಷನ್ ಅಲ್ಲಿ ಬರ್ತಕ್ಕಂಥ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ 5 ಇಲ್ಲ, ಬರೀ 11 ಮಾತ್ರ ಇದೆ. ಚಂದ್ರನ ಒಂದು ಕಾಂಬಿನೇಷನ್ ಬಂದಿರೋದ್ರಿಂದ ಒಂದು ಬಿಳಿ ಕರ್ಚೀಫ್ ತಗೊಳ್ಳಿ. ಆ ಬಿಳಿ ಕರ್ಚೀಫ್ ತಗೊಂಡು ಅದರಲ್ಲಿ ಅಕ್ಕಿ ಹಾಕಿ ನಿಮ್ಮ ತಾಯಿಯ ತಲೆದಿಬ್ಬ ಕೆಳಗಡೆ ಇಡಿ. ಮರುದಿನ ಒಂದಿಡಿ ಅಕ್ಕಿ ಅದನ್ನು ತಗೊಂಡೋಗಿ ಪಕ್ಷಿಗಳಿಗೆ ಹಾಕಿ. ಪ್ರತಿ ದಿವಸ ಇದು 48 ದಿವಸ ಮಾಡಬೇಕು. ಇದ್ರ ಜೊತೆಗೆ ನಿಮ್ಮ ತಾಯಿಯವರು ಓಂ ಸೋಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಬೇಕು. 48 ಡೇಸ್ ಅಲ್ಲಿ ಆಲ್ಮೋಸ್ಟ್ ಅರ್ಧಕ್ಕೆ ಬಂದ್ಬಿಡುತ್ತೆ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣನ್ನು ದಾನ ಮಾಡಬೇಕಲ್ಲಿ. ಇದನ್ನ ಮಂಗಳವಾರ ಮಾಡಬೇಕು. ಎಷ್ಟು ಮಂಗಳವಾರ? ಒಂದು 8 ಮಂಗಳವಾರ ಅಥವಾ 12 ಮಂಗಳವಾರ ಮಾಡಿ. ಬಹಳ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಕ್ಯೂರು ಆಗುತ್ತೆ. ಆಲ್ಮೋಸ್ಟ್ 60-70% ಕಮ್ಮಿ ಆಗ್ಬಿಡುತ್ತೆ. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಸ್ವಲ್ಪ ಜೋರಾಗಿ ಮಾತಾಡಿ, ಹೇಳಿ. ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಹೌದು ಗುರುಜಿ. 1 to 249 ನಂಬರ್ ಹೇಳಿ. 70 ಗುರುಜಿ. ಸ್ವಲ್ಪ ಜೋರಾಗಿ ಮಾತಾಡಿ. 70. ಓಕೆ, ನೋಡ್ತೀನಮ್ಮ. ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಅಗೈನ್ 2023 4, 6, 8. 8 ಇದು ಲಾಂಗ್ ಟರ್ಮ್ ಇರತಕ್ಕಂಥದ್ದು ತೋರಿಸ್ತಾ ಇದೆ. 8 ಆಪರೇಷನ್ ಆಗೋ ಚಾನ್ಸಸ್ ಇದೆ. ಲಾಂಗ್ ಟರ್ಮ್ ಇರುತ್ತೆ. ಪ್ರಾಬ್ಲಮ್ ಇದೆ. ಏನಾಗಿದೆ? ಏನಿಲ್ಲ, ಅದೇ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ. ಕಿಡ್ನಿ ಏನ್ ಪ್ರಾಬ್ಲಮ್ ಆಗಿದೆ? ಅದೇ ಸ್ವಲ್ಪ ಏನೋ ಅದೇ ಹೇಳ್ತಿದ್ರು, ಪ್ರಾಬ್ಲಮ್ ಆಗಿದೆ, ಸರ್ಜರಿ ಮಾಡ್ಬೇಕಾಗುತ್ತೆ ಅಂತ. ಅದನ್ನೇ ಬಂತು, ನಾನು ಹೇಳಿದ್ನಲ್ಲ, ಆಪರೇಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಆಗುತ್ತಾ ಗುರುಜಿ? ಆಪರೇಷನ್ ಆಗೋದು ಖಂಡಿತ ತೋರಿಸ್ತಾ ಇದೆ. ಆಪರೇಷನ್ ಆದ್ಮೇಲೆ ಸಕ್ಸಸ್ ಆಗುತ್ತಾ? ಆಪರೇಷನ್ ಆದ್ಮೇಲೆ 4 ಕಾಂಬಿನೇಷನ್ 4, 6, 8 ಬರ್ತಾ ಇದೆ. 5 ಇಲ್ಲ. ಶನಿಲೂ ಕೂಡ 4, 6, 8 ಬರ್ತಾ ಇದೆ. 5 ಇಲ್ಲ. 5 ತೋರಿಸ್ಬೇಕು. 5 ತೋರಿಸಿದ್ರೆ ಕ್ಯೂರ್ ಆಗ್ಬಿಡುತ್ತೆ. ಕಿಡ್ನಿಗೆ ಶುಕ್ರ. ಓಂ ಶುಂ ಶುಕ್ರಾಯ ನಮಃ ಫಸ್ಟ್ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಆಮೇಲೆ ನಿಮ್ಮ ವೆಯ್ಟ್ ಅಷ್ಟು ಕಾಲು ಭಾಗ, ನಿಮ್ಮ ವೆಯ್ಟ್ ಎಷ್ಟಿರುತ್ತೋ ಕಾಲು ಭಾಗದಷ್ಟು ಇದ್ದಲು ಬರುತ್ತೆ ನೋಡಿ, ಕಟ್ಟಿಗೆ ಇದ್ದಲು. ಕಾಲು ಭಾಗದಷ್ಟು ಹರಿಯೋ ನದಿಯಲ್ಲಿ ಶನಿವಾರ ದಿವಸ ವಿಸರ್ಜಿಸಬೇಕು. ಓಕೆ, ನಿಮ್ಮ ವೆಯ್ಟಿನ ಕಾಲು ಭಾಗದಷ್ಟು. ತುಂಬ ಜಾಸ್ತಿ ಬರುತ್ತದು, ಸಿಕ್ಕಾಪಟ್ಟೆ ಬರುತ್ತದು. ಎಷ್ಟು ಮೂಟುಗಳು ಅಂತ ಹೇಳಕ್ ಕಷ್ಟ ಅದು, ಯಾಕಂದ್ರೆ ಈಗ ಇದ್ದಲು ಬಹಳ ಕಮ್ಮಿ ವೆಯ್ಟ್ ಇರೋದ್ರಿಂದ. ಇದನ್ನ ಮಾಡಿದ್ರೆ ಕಿಡ್ನಿ ಉಳಿತಕ್ಕಂಥ ಒಂದು ವಿಚಾರಗಳು ಹೇಳ್ತಾ ಇದ್ದೀನಿ. ಕಿಡ್ನಿನೇ ಪ್ರಾಬ್ಲಮ್ ಇದೆ, ಆಪರೇಷನ್ ಹೋಗಲೇಬೇಕು. ಒಂದು ಕಿಡ್ನಿ ತೆಗಿತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಬಲಗೈ ಮಧ್ಯದ ಬೆರಳಿಗೆ ಗೋಮೇಧಿಕ ಧರಿಸಿ ತ್ರಯಂಬಕ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ನನಗೆ ಹೇಳಿರ್ತಕ್ಕಂಥ ಮಂತ್ರ ಫಸ್ಟು 108 ಗೋಮೇಧಿಕ ಧರಿಸಿ ಮತ್ತೆ ತ್ರಯಂಬಕ ಮಂತ್ರ ಯಥೇಚ್ಛವಾಗಿ ಹೇಳಿ. ನಿಮ್ಮ ತಾಯಿಗೆ ಆಶೀರ್ವಾದ ತಗೊಳ್ಳಿ, ನಿಮ್ಮ ತಾಯಿಯಿಂದ ಆಶೀರ್ವಾದ ತಗೊಳ್ಳಿ. ಒಳ್ಳೇದಾಗಲಿ. ನೆಕ್ಸ್ಟ್. ನಮಸ್ಕಾರ. ಮಾತಾಡಿ. ನಮಸ್ಕಾರ ಸರ್.
ಮಾರ್ಚ್ 6ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ. ನಮ್ಮ ಕ್ಲಾಸಿಗೆ ಸೇರ್ಕೊಂಡ್ರೆ ಖಂಡಿತ ನಿಮಗೆ ಈ ತರ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ ಇಂದ ಏನ್ ಮಾಡ್ಬೋದು ಅಂತ ಕಾಂಬಿನೇಷನ್ ತೋರಿಸುತ್ತೆ. ಅದರಲ್ಲಿ ಯಾವುದು ದಾನ ಮಾಡಬೇಕು, ಏನ್ ಮಂತ್ರಗಳು ಹೇಳ್ಕೋಬೇಕು, ಹೌ ಟು ರೆಡ್ಯೂಸ್ ಆರ್ ಸೇಫ್ ಗಾರ್ಡ್ ಬರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇದೇ ವಿಚಾರದ ಆರೋಗ್ಯ ವಿಚಾರದಲ್ಲಿ ಒಂದು ನಮ್ಮ ಸ್ಟೂಡೆಂಟ್ ಆಗಿರ್ತಕ್ಕಂಥ ಒಬ್ರು, ಅವರು ಆಯುರ್ವೇದಿಕ್ ಡಾಕ್ಟ್ರು, ಕಾಯಿಲೆನೆ ಏನ್ ಮುಂದೆ ಬರುತ್ತೆ, ಆಯುರ್ವೇದದಿಂದ ಹೇಗೆ ಕಂಡುಹಿಡಿಬಹುದು ನಮ್ಮ ಬಾಡಿಲಿ, ನಮಗ್ ನಾವೇ ಏನ್ ಕಾಯಿಲೆ ಬರುತ್ತೆ ಮುಂದೆ, ಸಖತ್ ಕೋರಿಲೇಟ್ ಆಯ್ತು. ನಾನು ಆಲ್ಮೋಸ್ಟ್ ಅವರು ನಮ್ಮ ಸ್ಟೂಡೆಂಟ್ ಆಗಿದ್ರು ಕೂಡ ಒಂದು 1 ಡೇ ಪೂರ್ತಿ ಒಂದು 4 ಅವರ್ಸ್ ಡಿಸ್ಕಸ್ ಮಾಡಿದ್ವಿ. ಒಂದು 4 ಜನ ಗೊತ್ತಿರೋರ್ನೆಲ್ಲ ಕರೆಸಿದ್ದೆ, ಅಲ್ಲೆಲ್ಲ ಹೋಗಿದ್ವಿ. ಅವ್ರ ಬಾಡಿ ನೋಡಿದ ತಕ್ಷಣ ನಿಮ್ಗೆ ಇದೇ ಪ್ರಾಬ್ಲಮ್ಮು, ಇದೇ ನಿಮ್ಮ ಪ್ರಕೃತಿ, ಇದೇ ನಿಮ್ಮ ಒಂದು ಪ್ರಕೃತಿ, 3 ಪ್ರಕೃತಿಲಿ ಒಂದು ಪ್ರಕೃತಿ ಅಂತ ಹೇಳಿದ್ರು. ಬಹಳ ಆಶ್ಚರ್ಯ ಆಯ್ತು. ನನಗಿರೋತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸು, ನನಗೇನು ಪ್ರಾಬ್ಲಮ್ ಆಗುತ್ತೆ, ನಿದ್ದೆ ಬರದೇ ಇರೋದು, ಅದೆಲ್ಲ ಟಕ್ 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 ಅಂತ ಹೇಳಿದ್ರು ನೋಡಿದ ತಕ್ಷಣ. ಬಾಡಿ ಆಕಾರದಿಂದ ಟಕ್ ಅಂತ ಇದೇ ಅವ್ರಿಗೆ ಪ್ರಾಬ್ಲಮ್ ಇದೆ, ಇದೇ ಕಾಯಿಲೆ ಇದೆ ಅಂತ ಅದನ್ನ ಕ್ಲಾಸಸ್ ಮಾಡ್ತಾರೆ ಅವರು. 7 ಡೇಸ್ ಕ್ಲಾಸಸ್ ಮಾಡ್ತಾರೆ. ನನಗೆ ಬಹಳ ಖುಷಿ ಆಯ್ತು. ಇದನ್ನ ನನಗೆ ಅಷ್ಟು ಆಶ್ಚರ್ಯ ಆಯ್ತು. ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಅದನ್ನ ಒಂದು ಕೊಡುಗೆ ಕೊಡೋಣ ಅಂತ ಹೇಳಿ ಒಂದು ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ತೀನಿ. ಅದು ಎಲ್ಲರೂ ಎಲ್ಲಿ ಬೇಕಾದ್ರು ಫ್ಯಾಮಿಲಿ ಸಮೇತರಾಗಿ ಕಲಿಬೇಕು ಅಂತ ಒಂದು ಮಾತಾಡ್ತಾ ಇದ್ದೀವಿ. ಅದು ತುಂಬಾ ಚೆನ್ನಾಗಿದೆ. 7 ಡೇಸ್ ಕ್ಲಾಸ್ ಎಕ್ಸಲೆಂಟ್ ಆಗಿದೆ. ಅವ್ರ ಕ್ಲಾಸಸ್ ವರ್ಲ್ಡ್ ವೈಡ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದು ಕ್ವೈಟ್ ಎಕ್ಸ್ಪೆನ್ಸಿವ್ ಇರೋದ್ರಿಂದ ನಾನು ಸ್ವಲ್ಪ ಫೀಸ್ನ ಅದು ಬಹಳ ಕಮ್ಮಿ ನೆಗೋಷಿಯೇಟ್ ಮಾಡಿ ನಾನು ಇನ್ವೆಸ್ಟ್ ಮಾಡೋಣ ಅದರಲ್ಲಿ ಅಂತಿದ್ದೀನಿ. ನಂದು ಒಂದು ಸ್ವಲ್ಪ ಅಲ್ಲಿ ನಮ್ಮ ಒಂದು ಕಂಪನಿ ವತಿಯಿಂದ ಒಂದು ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಹಾಕಿ ಮಾಡೋಣ ಅಂತ ಒಂದು ಮಾತುಕತೆ ನಡೀತಾ ಇದೆ. ಇನ್ನೊಂದು 3-4 ಡೇಸ್ ಅಲ್ಲಿ ವಿ ವಿಲ್ ಫಿನಿಶ್ ಇಟ್. ನಮ್ಮ ಬಾಡಿ ಯಾವ ತರ ಇದೆ ಅಂತ ನೋಡಿದ ತಕ್ಷಣ ಇಂಥ ಏರಿಯಾನೇ ನಿಮಗೆ ಕಾಯಿಲೆ ಬರುತ್ತೆ. ನಮ್ಮ ಜ್ಯೋತಿಷದಲ್ಲೂ ಒಂದು ಹೇಳ್ತೀವಿ. ಬಟ್ ಇವರು ಆಯುರ್ವೇದಿಕ್ ಪಂಡಿತರಾಗಿ ಫಸ್ಟ್ ಕ್ಲಾಸ್, ಇಂಥದೇ ಇವರಿಗೆ ಪ್ರಕೃತಿ, ಇಂಥದೇ ನಿಮಗೆ ಬಾಡಿ ಡ್ರೈನೆಸ್ ಆಗುತ್ತೆ. ನಮ್ಮ ವೈಫು ಕೂತಿದ್ರು, ನಿಮ್ಗೆ ಇಂತಿಂತಿದ್ದದೇ ಪ್ರಾಬ್ಲಮ್ ಬರ್ತಾ ಇದೆ ಹೌದಾ ಅಂತಂದ್ರೆ, ಎಸ್ ಪರ್ಫೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟರ್ ಅಂತ ಹೇಳಿದ್ರು. ಭಾರಿ ಆಶ್ಚರ್ಯ ಆಗೋಯ್ತು. ಹಿಂಗೆ ಬಾಡಿ ನೋಡಿದ ತಕ್ಷಣ ಹೇಳೋವಂಥದ್ದು, ಅದನ್ನ ಹೇಗೆ ನೋಡಿ ಕಲ್ಸ್ಕೊಡ್ತೀವಿ, ಅದಕ್ಕೆ ಏನೇನು ಪ್ರಿಕಾಷನ್ ತಗೋಬೇಕು, ಏನೇನು ಫುಡ್ ತಗೋಬೇಕು, ಏನೇನು ಅವಾಯ್ಡ್ ಮಾಡಬೇಕು, ಸೊ ದಟ್ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಯಾವುದು ಆ ಥರ ಕಾಯಿಲೆ ಬರಬೇಕು. ಕಿಡ್ನಿ ಇಂಥ ವ್ಯಕ್ತಿಗೆ ಇಂಥ ಶೇಪಲ್ಲಿ ಇರೋರಿಗೆ ಇವರಿಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ಮುಂದೆ ಬರದೇ ಇರೋಂಗೆ ಆಲ್ಮೋಸ್ಟ್ ಅದಕ್ಕೆ ಏನೇನು ಚಿಕಿತ್ಸೆ ಮಾಡಬೇಕು, ಡೆಫಿನೆಟ್ಲಿ ನಾವೇನೋ ಆದ್ಮೇಲೆ ಮುಗಿದ ಮೇಲೆ ಮಂತ್ರ ಪರಿಹಾರ, ತಂತ್ರ ಪರಿಹಾರ ಕೊಡ್ತೀವಿ. ಆಗಕ್ಕಿಂತ ಮುಂಚೆನೆ, ಯಾಕಂದ್ರೆ ಎಲ್ಲರಿಗೂ ಬೇಕಾಗಿರೋದೇ ಆರೋಗ್ಯ. ಅಂತ ಈಸಿಯಾಗಿರ್ತಕ್ಕಂಥದ್ದು, ಅಂತ ಚೆನ್ನಾಗಿರ್ತಕ್ಕಂಥದ್ದು, ಬಹಳ ಖುಷಿ ಆಯ್ತು. ಆ ಸಬ್ಜೆಕ್ಟು ಈ ಮಂತ್ ಅಲ್ಲಿ 22 ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಕ್ಲಾಸಸ್ಗೆ ತುಂಬಾ ಜನ ಸೇರ್ಕೊಳ್ತಾ ಇದ್ದಾರೆ. ಅದೇ ಕ್ಲಾಸಸ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೊಡೋಣ ಅಂತ ಒಂದು ಐಡಿಯಾ ಬಂತು. ಅದು ಸ್ಟಿಲ್ ನೆಗೋಷಿಯೇಟ್ ಮಾಡ್ತಾ ಇದೀವಿ ಪ್ರೈಸಸ್ ಅಲ್ಲಿ. ಅದೇನಾದ್ರು ಒಳ್ಳೆ ಪ್ರೈಸ್ ನಮ್ಗೇನ ಬಂದ್ರೆ ಇಟ್ ವಿಲ್ ಬಿ ಎ ಬೂನ್ ಫಾರ್ ಎವ್ರಿ ಪರ್ಸನ್, ಎವ್ರಿ ಸ್ಟೂಡೆಂಟ್ಸ್. ದಯವಿಟ್ಟು ಅದನ್ನ ಮಿಸ್ ಮಾಡ್ಕೋಬೇಡಿ. ತುಂಬಾ ಚೆನ್ನಾಗಿದೆ. ಹೇಳ್ತೀನಿ ಅದ್ರದ್ದು. ಐ ಆಮ್ ಆಲ್ಸೋ ಇನ್ವೈಟಿಂಗ್ ದೆಮ್ ಫಾರ್ ದಿ ಡಿಸ್ಕಷನ್. ಒಂದು ಇನ್ವೈಟ್ ಮಾಡ್ತಾ ಇದೀವಿ. ಅವರು ವಾಹಿನಿಲಿ ಬರ್ತಾರೆ, ಟಿವಿಲಿ ಬರ್ತಾರೆ. ಟಿವಿಲಿ ಈಸ್ ಆಲ್ಸೋ ಫೇಮಸ್ ಇನ್ ದಿ ಟೆಲಿವಿಷನ್ ಇದ್ರಲ್ಲಿ ಬರ್ತಾರೆ. ಆಯುರ್ವೇದ ಕಂಪನಿ ಇದೆ, ಇದು ಮಾಡ್ತಾರೆ. ಓಕೆ, ಮುಂದಿನ ಹೇಳಿ ಸರ್, ಯಾರು ಮಾತಾಡ? ನಮಸ್ಕಾರ. ಹಲೋ ಗುರುಜಿ. ಹೇಳಿ. ನೀವೇನೋ ಕೇಳ್ತಾ ಇದ್ರಿ, ನಂಬರ್ ಅಲ್ವಾ? ನಂಬರ್ ಎಷ್ಟು ಹೇಳಿದ್ರಿ? 28. ಏನ್ ಪ್ರಶ್ನೆ? ಮದ್ವೆ ಯಾವಾಗ ಆಗುತ್ತೆ ಅಂತ. 28 ಮದುವೆ ಯಾವಾಗ ಆಗುತ್ತೆ? ಓಕೆ, ಯಾವ ಊರು? ಬಿಜಾಪುರ್. ಓಕೆ. ರಾಹು ಶನಿ ಅಂತರ್ಭುಕ್ತಿ ನೋಡೋಣ. ಅಂತರ್ಭುಕ್ತಿಲಿ ಸೆಪ್ಟೆಂಬರ್ ಒಳಗಡೆ ಬುಧನ ನೋಡ್ಕೊಂಡು ಹೋಗ್ಬೇಕು. ಯಾವುದು ಮದುವೆ ಕೊಡುತ್ತೆ? ಮದುವೆ 9, 10, 10 ಮದುವೆ ಯಾವ ಕಾಂಬಿನೇಷನ್ ಇದೆ? ಕೇತು ಯಾವ್ದಾರು ಇದೆಯಾ? ಕೇತು, ಶುಕ್ರ ಮಾತ್ರ ಇದೆ. ರಾಹು ಶನಿ ಶುಕ್ರ. 2021 ನವೆಂಬರಿಂದ 2025 ಮೇಗೆ ನಿಮ್ಮ ಮದುವೆ ಆಗೋಗುತ್ತೆ. ಟೆನ್ಷನ್ ಇಲ್ಲ. ಹಿರಿಯರು ಸ್ವಲ್ಪ ಡಿಸಿಷನ್ ತಗೊಳ್ಳೋದೇ ನಿಮ್ಮ ಮದುವೆಯಲ್ಲಿ ಸ್ವಲ್ಪ ಪ್ರಮುಖವಾಗಿದೆ. ಹಿರಿಯರ್ ಎಸ್ ಅಂದ್ರೆ ಬೇಗ ಆಗುತ್ತೆ. ಅವರ ಒಂದು ವಿಚಾರನೆ ಸ್ವಲ್ಪ ಹೆಚ್ಚಾಗಿ ಕಾಂಬಿನೇಷನ್ ತೋರಿಸ್ತಾ ಇದೆ. ನಿಮ್ಮ ಒಂದು ಸೇ ಕಮ್ಮಿ, ಅವರ ಒಂದು ಸೇ ಜಾಸ್ತಿ. 2021 ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಮೇ ಒಳಗಡೆ ನಿಮ್ಮ ಮದುವೆ ಮುಗಿದೋಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಸೆಟ್. ಪ್ರಶ್ನಾಶಾಸ್ತ್ರ. ನೆಕ್ಸ್ಟ್. ನಮಸ್ಕಾರ. ಹೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಇಲ್ಲ, ನನ್ನ ಹೆಸರು ಅಕ್ಷತಾ ಬೋಳ್ತೇನ್ ಅಂತ. ನಾವು ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತಿರೋದು. ನಂದು ಜಾಬ್ ಮತ್ತೆ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು. ಯಾವ್ದಾದ್ರು ಒಂದು ಡಿಸಿಷನ್ ತಗೊಳ್ಳೋಣ.
ಹೇಳಿ ಡೀಟೇಲ್ಸ್ ಹೇಳಿ. ಜಾಬ್ ಗುರುಜಿ. ಡೀಟೇಲ್ಸ್ ಹೇಳಿ ಡೀಟೇಲ್ಸ್. ಡೇಟ್ ಆಫ್ ಬರ್ತ್ 7 ಹ್ಮ್ May 1997. 1997. ಹ್ಮ್ ಆಮೇಲೆ ಟೈಮಿಂಗು 6:45 AM. ಹ್ಮ್ ಊರು ಊರು ಬೆಲ್ಗಾಂ ಡಿಸ್ಟ್ರಿಕ್ಟ್ ಬೈಲಹೊಂಗಲ್. ಯಾವಾಗ ಆಗುತ್ತೆ ಅಂತ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದೀನಿ ಗುರುಜಿ. ಗೌರ್ಮೆಂಟ್ ಜಾಬ್ ಅದನ್ನ ಸ್ಪೆಸಿಫೈ ಮಾಡ್ಬೇಕು ತಾನೆ, ನಾರ್ಮಲ್ ಜಾಬ್ ಅನ್ಕೊಂಡೆ. ಇಲ್ಲ ಗೌರ್ಮೆಂಟ್ ಜಾಬ್ KPSC ಜಾಬಿಗೆ ಅಪ್ಲೈ ಮಾಡಿದ್ದೀನಿ. KPSC ಓಕೆ. ಭರಣಿ ನಕ್ಷತ್ರ, ವೃಷಭ ರಾಶಿ. ಮಂಗಳ ಮುಗಿದೋಗುತ್ತೆ ಇದೇ ವರ್ಷದಲ್ಲಿ. ಮಂಗಳ ಮುಗಿದು ರಾಹು ಸ್ಟಾರ್ಟ್ ಆಗುತ್ತೆ. ರಾಹುವಿನ ಕಾಂಬಿನೇಷನ್ ಅಲ್ಲಿ 10 ಕಾಂಬಿನೇಷನ್ ಇದೆ. ಕಸ್ಪಲ್ ನೋಡಬೇಕು, ಕಸ್ಪಲ್ಲಿ ನಿಮ್ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ನೋಡಬೇಕು. ದಿ ಕಸ್ಪಲ್ ಕಮಿಂಗ್ ಆಫ್ ದಿ 6th house ಇಸ್ ಸ್ಯಾಟರ್ನ್. ಸ್ಯಾಟರ್ನ್ ಏನಾದರೂ ಶನಿ ನಕ್ಷತ್ರದಲ್ಲಿ, ಸೂರ್ಯ ನಕ್ಷತ್ರದಲ್ಲಿ, ಚಂದ್ರ ನಕ್ಷತ್ರದಲ್ಲಿ ಇದೆಯಾ? ಇಲ್ಲ. ಶನಿ ಇಲ್ಲ. ಗೌರ್ಮೆಂಟ್ ಕೆಲಸ ವೆರಿ ವೆರಿ ಡಿಫಿಕಲ್ಟ್ ನಿಮಗೆ, ಹೈಲಿ ಡಿಫಿಕಲ್ಟ್. ಓಕೆ, ಸ್ವಲ್ಪ ಇಂಜಿನಿಯರಿಂಗ್ ಸೈಡು ಒಳ್ಳೇದು ನಿಮಗೆ ಮಾಡಿದ್ರೆ. ಕಾಮರ್ಸ್ ತಗೊಂಡ್ರಾ ಸ್ವಲ್ಪ ಕಮ್ಮಿ, ಅದನ್ನು ಕಮ್ಮಿ. ನೀವು ನಾರ್ಮಲ್ ಇದು ಮಾಡ್ಕೋಬೇಕು. ಬ್ಯಾಂಕಿಂಗ್ ಸೆಗ್ಮೆಂಟು ಸ್ವಲ್ಪ ಕಮ್ಮಿ ಆಗುತ್ತೆ. 12th house. ಪ್ರೈವೇಟ್ ಅಲ್ಲಿ ಫೈನಾನ್ಸ್ ಟ್ರೈ ಮಾಡಿ. ಮಲ್ಟಿನ್ಯಾಷನಲ್ ಕಂಪನಿಲಿ ಫೈನಾನ್ಸ್, ಮಲ್ಟಿನ್ಯಾಷನಲ್ ಕಂಪನಿಗಳಿರುತ್ತೆ, ಅಥವಾ ಫಾರಿನ್ ಬ್ಯಾಂಕ್ಸ್, ಫಾರಿನ್ ಇನ್ವೆಸ್ಟ್ಮೆಂಟ್, FDI ಬ್ಯಾಂಕ್ಸ್ ಟ್ರೈ ಮಾಡಿ. 12 ಇರೋದ್ರಿಂದ ಅದು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಇಂಜಿನಿಯರಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು. ಓಕೆ, ನೋ ಪ್ರಾಬ್ಲಮ್. ಅದು ಚೇಂಜ್ ಆಗಿರುತ್ತೆ. ರಾಹು ಬರ್ತಾ ಇದೆ. ಮದುವೆ ವೆರಿ ಡಿಲೇ. 5 ಸೆಲೆಕ್ಟಿವ್, 5 and 10 ಬರ್ತಾ ಇದೆ. ಕರೆಕ್ಟ್ ಆಗಿರೋದು ನಿಮ್ಗೆ ಸೆಲೆಕ್ಟ್ ಆಗಕ್ ಕಷ್ಟನೇ, ಬಹಳನೇ ಕಷ್ಟ. ಅದು ನೀವು ಡಿಸಿಷನ್ ತಗೋಬೇಕು. ಯಾರನ್ನ ಇಷ್ಟಪಟ್ಟಿದ್ರೆ ಆಗಿ. ಸೌಂಡೇ ಇಲ್ಲ. ಸೌಂಡ್ ಔಟ್ ಆಯ್ತಾ? ಆಫ್ ಮಾಡ್ಬಿಟ್ರ? ನೆಕ್ಸ್ಟ್ ಕರೆ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಸರ್ ವೀರೇಶ್ ಅಂತ ಬದಾಮಿಯಿಂದ ಮಾತಾಡ್ತಾ ಇದ್ದೀನಿ. ಬಾದಾಮಿ, ವೆರಿ ಗುಡ್. 17/5/1993. 17 ಮೇ ಸರ್ 5 1993. ಬೆಳಗ್ಗೆ 11:15. ಹುಟ್ಟಿದ ಊರು ಬಾದಾಮಿ ಸರ್. ಪ್ರಶ್ನೆ ಸರ್, ಇಷ್ಟು ದಿವಸ ನಾನು ಜಪಾನಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಈ ಕೊರೋನಾ ಆದ್ಮೇಲೆ ಈ ಕಡೆ ಮನೆಗೆ ಬಂದ್ಮೇಲೆ ಈ ಕಡೆ ಈ ಬೆಂಗಳೂರಲ್ಲಿ ಕೆಲಸನೂ ಇಲ್ಲ, ಮತ್ತೆ ಅವ್ರು ಕರೀತಾನೂ ಇಲ್ಲ ಸರ್. ಯಾವಾಗ ಕರೀತಾರೆ ಅದನ್ನ ಕೇಳಬೇಕಾಗಿತ್ತು. ಓಕೆ. ಲಗ್ನ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದೀರಾ. ರಾಶಿ ಮೀನರಾಶಿ, ಉತ್ತರ ಭಾದ್ರಪದ ನಕ್ಷತ್ರ. ಸದ್ಯಕ್ಕೆ ಕೇತು ದಶೆ ನಡೀತಾ ಇದೆ. ಕೇತು ದಶೆಯಲ್ಲಿ 2021-22 ಬುಧ. ಕೇತು ಕಾಂಬಿನೇಷನ್ ನೋಡೋಣ. 8 and 10 ಕಾಂಬಿನೇಷನ್ ಅಬ್ರಾಡು. ಕೇತು ಆದ್ಮೇಲೆ ಶುಕ್ರ 9, 10, 9 ಟ್ರಾವೆಲ್ ಇರುತ್ತೆ. ಅದರಲ್ಲೂ 3, 9, 12. 2022ಕ್ಕೆ ಮತ್ತೆ ಹೋಗ್ತೀರಾ. ಮುಂದಿನ ವರ್ಷ 100% ಕರೀತಾರೆ. ಸ್ವಲ್ಪ ಡಿಲೇ, ಬಟ್ ನಿಮ್ಗೆ ದಶಾ ಚೇಂಜ್ ಆಗ್ತಾ ಇದೆ ಈಗ ಸರ್. ಅದಕ್ಕೋಸ್ಕರ ಎಂಡಿಂಗ್ ದಶದಲ್ಲಿದೆ. ನಿಮ್ಗೆ ಟೆನ್ಷನ್ ಆಗ್ತಾ ಇರುತ್ತೆ ಇವಾಗ. ಎಲ್ಲೂ ಕೂಡ ಏನೂ ಸಿಗಲ್ಲ. ಬಟ್ ಅಗೇನ್ ಯು ವಿಲ್ ರೀಸ್ಟಾರ್ಟ್. ಮತ್ತೆ ನೀವು ಶುಕ್ರ ದಶದಲ್ಲಿ ಅಬ್ರಾಡ್ ಕಾಂಬಿನೇಷನ್ ಇರ್ತೀರಾ. ಟ್ರಾವೆಲಿಂಗು ಜಾಸ್ತಿ ಇರುತ್ತಲ್ಲ ಹೋದ್ಮೇಲೆ. ಅಲ್ಲಿ ಬೇರೆ ಬೇರೆ ಕಂಟ್ರಿಗೆ ಹೋಗೋದು, ಅವಾಗ ಅಲ್ಲಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದ್ದೀರಾ? ಮ್ಯಾನುಫ್ಯಾಕ್ಚರಿಂಗ್ ಇದೆ ಸರ್. ಈಗ ಅಲ್ಲಿ ಹೋಗಿ ಹೋಗೋ ಚಾನ್ಸಸ್ ಇದೆ ಏನ್ ಸರ್? ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಹೋಗೋ ಚಾನ್ಸಸ್ ಏನಾದ್ರು ಸರ್ ತುಂಬಾ ಚೆನ್ನಾಗಿದೆ. ಈಗ ಟೈಮ್ ನಿಮಗೆ ಕೋರ್ಸಸ್ ಮಾಡ್ಕೊಳ್ಳುವಂತದ್ದು. ಕೋರ್ಸ್ ಮಾಡಬಹುದು. ಈ 1 year ಏನ್ ಮಾಡಿ, ಯು ಟ್ರೈನ್ ಅಪ್ ಯುವರ್ ಸ್ಕಿಲ್ಸ್. ಯಾಕಂದ್ರೆ ಶುಕ್ರ ಬರ್ತಾ ಇದ್ದಾನೆ 20 yearsಗೆ. ಅದಕ್ಕೆ ರೆಡಿಯಾಗಿ 20 years ಅಗೇನ್ ಯು ವಿಲ್ ಟ್ರಾವೆಲ್ ಆಲ್ ಓವರ್ ದಿ ವರ್ಲ್ಡ್. 20 ವರ್ಷ. 3, 9, 12 ಸಂಪಾದನೆ ಚೆನ್ನಾಗಿ ಮಾಡ್ತಾರೆ. ಈ ಸ್ಟಾಪ್ ಗ್ಯಾಪ್ ಅಲ್ಲಿ ತಲೆ ಕೆಡಿಸ್ಕೋಬಾರ್ದು ಯಾವಾಗ್ಲೂ. ಅರ್ಥ ಆಯ್ತಾ? ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಮ್ಮ ನಕ್ಷತ್ರ ನಾಡಿ ಕಲೀರಿ. ಸ್ಟಿಲ್ ಯು ವಿಲ್ ಫೈಂಡ್ ಹೇಗಿರುತ್ತೆ ಜೀವನ ಅಂತ ಕರೆಕ್ಟಾಗಿ ನಿಮ್ಗೆ ಟೈಮಿಂಗ್ ಗೊತ್ತಾಗುತ್ತೆ. ಕುಟುಂಬ ಸಮೇತ ಕಲಿಬಹುದು. ಆ್ಯಪ್ ಕೊಡ್ತೀನಿ ನಂದು. ಕಾಂಬಿನೇಷನ್ ಹಿಂಗೆ ಹೇಳುತ್ತೆ. ಇದನ್ನ ನೋಡ್ಕೊಂಡೆ ಹೇಳೋದು ನಾನು, ಬೇರೆ ಏನಿಲ್ಲ. ಇಲ್ಲಿ ರೆಡಿ ಆಗಿದೆ. ಇಲ್ಲಿ ಆ್ಯಪ್ ರೆಡಿ ಆಗಿದೆ ನಮ್ದು. ಈ ಆ್ಯಪ್ ನೋಡೋದು ಯಾವ ಟೈಮಲ್ಲಿ ಬರುತ್ತೆ, ಯಾವ ಟೈಮಲ್ಲಿ ಹೋಗುತ್ತೆ. ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. 3, 9, 12 ಕಾಂಬಿನೇಷನ್ ಶುಕ್ರನಲ್ಲಿದೆ. ಫಸ್ಟ್ ಕ್ಲಾಸ್ ಆಗಿದೆ. ನೀವು ಡ್ಯೂಯಲ್ ಇಂಡಿಯಾದಲ್ಲಿ ಇರ್ಬೋದು, ಹೊರ ದೇಶದಲ್ಲಿ ಓಡಾಡ್ತಾ ಇರ್ಬೋದು. ಆ ಥರ ಕಾಂಬಿನೇಷನ್ ಶುಕ್ರನಲ್ಲಿದೆ. ಪ್ಲಾನ್ ಮಾಡಿ. ಮಲ್ಟಿ ಕಂಟ್ರೀಸ್ ವಿಸಿಟ್ ಮಾಡ್ತಾ ಕಾಂಬಿನೇಷನ್ ಶುಕ್ರದಲ್ಲಿ. ಸ್ಟಾರ್ಟ್ ಆಗೋಕ್ಕೆ 22 ಆಗುತ್ತೆ. 1 year ಆ ಕಡೆ ಈ ಕಡೆ ಹಿಂದೆ ಮುಂದೆ ಆಗುತ್ತೆ. ಅದು ಫಲ ಕೊಡೋಕ್ಕೆ ಹಿಂದೆ ಮುಂದೆ. ಯಾಕಂದ್ರೆ 20 years ಇರೋದ್ರಿಂದ ಒಳ್ಳೇದಾಗಲಿ. ಫಸ್ಟ್ ಕ್ಲಾಸ್ ಆಗಿದೆ. ನೆಕ್ಸ್ಟ್. ನಮಸ್ಕಾರ. ಮಾತಾಡಿ. ನಮಸ್ಕಾರ. ಹಲೋ, ಹೇಳಿ. ಹಲೋ. ಹೇಳಿ.
ಹಾ ಹೇಳಿ ಸರ್. ಹಲೋ ಹೇಳಿ ಸರ್, ನಮಸ್ಕಾರ. ನಾನು ಮರಿಸ್ವಾಮಿ ಅಂತ. ಮರಿಸ್ವಾಮಿ ಅವರೇ, ಹೇಳಿ ಬೇಗ. ಅಲ್ಲಿ ಟಿವಿಲಿ ಬೇರೆ ಕೇಳ್ಕೋಬೇಕು ನೀವು ಮರಿಸ್ವಾಮಿ ಅಂತ. ಇಲ್ಲ ಇಲ್ಲ, ಹೇಳಿ ಸರ್. ಇಲ್ಲಿ ಹೊರಗಡೆ ಇವಾಗ ಹೇಳಿ. ಈಗ ಅಲ್ಲಿ ಟಿವಿಲಿ ಕೇಳಾದ್ಮೇಲೆ ಹೊರಗಡೆ. ನಮಸ್ಕಾರ. ಹೇಳಿ ಸರ್. ಇಲ್ಲ ಸರ್, ನಂದು ಅಧಿಕೃತ ಡೇಟ್ ಆಫ್ ಬರ್ತ್ ಅಲ್ಲ, ಒಳಗಡೆ 2666. ಏನೋ ಅಧಿಕೃತನಾ? ಏನಂದ್ರೆ ಹಾ, ಅಧಿಕೃತ ಡೇಟ್ ಆಫ್ ಬರ್ತ್ ಅಲ್ಲ, 2666 ನಂದು. ಅಂದ್ರೆ ಏನ್ ಸರ್? ನಂಗೆ ಕನ್ನಡ ಅರ್ಥ ಆಗಿಲ್ಲ. ಅಂದ್ರೆ ನಾವು ಹುಟ್ಟಿದ ಡೇಟ್ ನಮ್ಗೆ ಅಧಿಕೃತವಾಗಿ ಗೊತ್ತಿಲ್ಲ. ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಅಂತ ಲಾಸ್ಟ್ ಎಷ್ಟೋ ತಿಂಗಳಿಂದ ಹೇಳ್ತೇನೆ. ಯಾವತ್ತು ನೀವು ನೋಡ್ತಾ ಇದ್ದೀರಿ ನಮ್ಮ ಪ್ರೋಗ್ರಾಮ್ನ? ಹಲೋ ಸರಿ, 1ರಿಂದ 249 ಹೇಳಿ ಸರ್. ಒಂದು ಸಂಖ್ಯೆ ಹೇಳಿ ಸರ್. 1ರಿಂದ 249. 99 ಸರ್. ಅಷ್ಟೇ ಸರ್. ದಯವಿಟ್ಟು ನಮ್ಮ ಪ್ರೋಗ್ರಾಮ್ ವಾಚ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಡೇಟ್ ಆಫ್ ಬರ್ತ್ ಸರಿಯಾಗಿಲ್ಲ ಅಂತಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾರೆ ಎಲ್ಲರೂ. ಸರಿ ಅದನ್ನ ದಯವಿಟ್ಟು ಫಾಲೋ ಮಾಡ್ಕೊಂಡು ನಮ್ಗೆ ಕರೆ ಮಾಡಿ, ಅವಾಗ ಈಸಿ ಆಗುತ್ತೆ. 99 99 ಸರ್. ಹೌದು, 99. ಆಯ್ತು. ಪ್ರಶ್ನೆ ಏನ್ ಕೇಳಿ ಸರ್. ನನಗೆ 2 ಮಕ್ಕಳಿದ್ದಾರೆ ಸರ್, ಹೆಣ್ಮಕ್ಳು, ಚಿಕ್ಕ ಮಕ್ಕಳು. ಒಬ್ಬಳದು ಡೇಟ್ ಆಫ್ ಬರ್ತ್ 30. ನೆಕ್ಸ್ಟ್ ಕರೆ. ನೆಕ್ಸ್ಟ್ ಅವ್ರೇನೋ ಹೊಸದಾಗಿ ಇವತ್ತೇ ಸ್ಟಾರ್ಟ್ ಆಗಿರ್ಬೇಕು ನಮ್ಮ ನೋಡಕ್ಕೆ. ಹಲೋ, ನಮಸ್ಕಾರ. ನಮಸ್ಕಾರ ಗುರುಜಿ. ಹಾ, ಹೇಳಮ್ಮ. ಸರ್, ಗವರ್ಮೆಂಟ್ ಜಾಬ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಆಯ್ತು. ಡೇಟ್ ಆಫ್ ಇದು ಮರ್ತೋಗಿದೆ, ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಗೊತ್ತಿಲ್ಲ ಗುರುಜಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ಹೇಳಿ. 49 ನಂಬರ್. ಓಕೆ, ನೋಡೋಣ. ಯಾವ ಗವರ್ಮೆಂಟ್ ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ? ಯಾವ ಫೀಲ್ಡ್? ಕಾಮರ್ಸ್. ಕಾಮರ್ಸ್ ಅಂದ್ರೆ ಬ್ಯಾಂಕಿಂಗ್ ಆ ಥರನಾ ಅಥವಾ ಬ್ಯಾಂಕಿಂಗ್. ಗವರ್ಮೆಂಟ್ ಜಾಬ್ ಸಿಗತ್ತಾ? ಇಲ್ಲ ಟ್ರೈ ಮಾಡಿ. ಸೂರ್ಯ, ಎಸ್, ಡೆಫಿನೆಟ್ಲಿ ಸಿಗುತ್ತೆ ನಿಮಗೆ ಗವರ್ಮೆಂಟ್ ಜಾಬ್. ಕನ್ಫರ್ಮ್, ಇಟ್ ಇಸ್ ಕನ್ಫರ್ಮ್. ಪ್ರಶ್ನಾಶಾಸ್ತ್ರ. ಸರ್, ಥ್ಯಾಂಕ್ ಯು ಸರ್. ಸ್ವಲ್ಪ ಟ್ರಾನ್ಸ್ಫರ್ಸ್ ಜಾಸ್ತಿ, ದೂರದ ಪ್ರದೇಶದಲ್ಲಿ ಗವರ್ಮೆಂಟ್ ಜಾಬ್. ಯಾವ ಸ್ಟೇಟ್ ಸಿಕ್ಕರೂ ಹೋಗ್ಬೇಕು ನೀವು, ಅರ್ಥ ಆಯ್ತಾ? ನಾನು ಬರೀ ಕರ್ನಾಟಕ ಟ್ರೈ ಮಾಡ್ತೀನಿ. ಪ್ಲೀಸ್ ಟ್ರೈ ಆಲ್ ದಿ ಸ್ಟೇಟ್ಸ್, ಅಟ್ಲೀಸ್ಟ್ ಸದರ್ನ್ ಸ್ಟೇಟ್ಸ್ ಟ್ರೈ ಮಾಡಿ. ಯಾಕಂದ್ರೆ 12 ಬಂದಿದೆ, ಅದಕ್ಕೆ ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಬೌಂಡ್ರಿ ಲೆಸ್ ಅಂತ ಹೇಳ್ತೀವಿ 12 ಬಂದಾಗ. ಅದಕ್ಕೆ ರೆಡಿ ಇದ್ರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಆಂಧ್ರ ಗವರ್ಮೆಂಟ್ ಆದ್ರೂ ಸಿಗುತ್ತೆ, ತಮಿಳ್ ಗವರ್ಮೆಂಟ್, ಮಹಾರಾಷ್ಟ್ರ ಗವರ್ಮೆಂಟ್, ಕೇರಳ ಗವರ್ಮೆಂಟ್, ಒಟ್ಟಿನಲ್ಲಿ ಗವರ್ಮೆಂಟ್ ಇದೆ ಅಂತ ಹೇಳಿದೆ. ಬಟ್ ಬೌಂಡ್ರಿ ಬಿಟ್ಟು ಹೋಗ್ಬೇಕು ಅಂತ ಬರ್ತಾ ಇದೆ. ಇದು ನಿಮ್ಮ ಇಷ್ಟ. ಹವಳ ಹಾಕೊಳ್ಳಿ, ಬಲಗೈ ಉಂಗುರದ ಬೆರಳಿಗೆ ಹವಳ ಹಾಕೊಳ್ಳಿ. ರಾಹು ಮತ್ತೆ ಶನಿ ಕಾಂಬಿನೇಷನ್ ಇದೆ. 10-11 ಕಾಂಬಿನೇಷನ್ ನಿಮಗೆ. ಕೇತುನಲ್ಲಿ 6-11 ಬರುತ್ತೆ. ರಾಹು ಮತ್ತೆ ಕೇತು ದಶದಲ್ಲಿ ನಿಮಗೆ ಕೆಲಸ ಕನ್ಫರ್ಮ್ ಆಗುತ್ತೆ, ವಿಚ್ ಈಸ್ ಇನ್ 23 ನಂತರ. ಶನಿಯಲ್ಲಿ ಕೇತು 23 ಸಿಗುತ್ತೆ. ನೆಕ್ಸ್ಟ್. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಮ್ಮ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗಿತ್ತು. ಹೋಗ್ಬೇಕಾಗಿತ್ತು, ಹೋಗ್ತೀವಿ. ಆಯ್ತು. ನಗ್ತಾರಲ್ಲೇ ಸೈಡಲ್ಲಿ, ಸೈಕಲ್ ಗ್ಯಾಪ್ ಅಲ್ಲಿ. 1 to 249 ನಂಬರ್ ಹೇಳಿ. 23 ಸರ್. ಪ್ರಶ್ನೆ ಕೇಳಿ. ಅದೇ ಸರ್, ಮನೆ ಕಟ್ಬೇಕು ಅಂತಿದೀವಿ, ಕಟ್ಟಿ. ಆಗುತ್ತಾ ಅಂತ. ಕಟ್ಟಿ, ಯಾರು ಬೇಡ ಅಂದಿದ್ದು? ಇಲ್ಲ, ಅದು ಏನಾದ್ರು ಪ್ರಾಬ್ಲಮ್ಸ್ ಆಗುತ್ತಾ ಅಂತ ಕೇಳ. ಅಂದ್ರೆ ನಿಮ್ಗೆ ಏನಾರು ಕಟ್ಟಿದ್ರೆ ಅಡಚಣೆ ಆಗುತ್ತಾ ಅಂತ. ಕರೆಕ್ಟಾ? ಸರ್. ಲೆಟ್ ಅಸ್ ಬಿ ಪ್ರಿಸೈಸ್ ಇನ್ ಅವರ್ ಕ್ವಶನ್. ನಮ್ ಕ್ವಶನ್ ಅಲ್ಲಿ ಪ್ರಿಸೈಸ್ ಆಗಿರ್ಬೇಕು. ಕಟ್ಟಕ್ ಟ್ರೈ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ, ಅದೊಂದು ಕ್ವಶನ್. ಕಟ್ಟಿದ್ರೆ ಏನಾದ್ರು ಸಮಸ್ಯೆ ಬರುತ್ತಾ, ಅದು ಸೆಕೆಂಡ್ ಕ್ವಶನ್. ಆತರ. ಓಕೆ ಓಕೆ. ಈಗ ನಡೀತಾ ಇರ್ತಕ್ಕಂಥ ಭುಕ್ತಿ ಮನೆ ಕಟ್ಟಕ್ಕೆ ಯೋಗ್ಯಕರವಾಗಿದೆ. ಆ ಕಾಂಬಿನೇಷನ್ ನೋಡ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ, ಏನಾದ್ರು ಅಡಚಣೆ ಬರುತ್ತಾ ಅಂತ. ಅಡಚಣೆಗೆ 4 ಕಾಂಬಿನೇಷನ್, 9 ಕಾಂಬಿನೇಷನ್, 12 ಕಾಂಬಿನೇಷನ್ ಇದೆ. ತೊಂದರೆ ಇಲ್ಲ. ಶನಿ ಅಲ್ಟಿಮೇಟ್ ಆಗಿದೆ ಎಲ್ಲದರಲ್ಲೂ ನಿಮಗೆ ಬೇಗ. ಬಟ್ ಆದ್ರೆ ಸರಿಯಾದ ಸಮಯದಲ್ಲಿ ನಿಮಗೆ ಕೆಲಸಗಾರ ಸ್ವಲ್ಪ ಕೈ ಕೊಡ್ತಾರೆ ಅಂತ ಬರ್ತಾ ಇದೆ ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಡಿಮ್ಯಾಂಡಿಂಗ್ ಆಗಿರ್ತಕ್ಕಂಥ ಕೆಲಸಗಾರ ಬರ್ತಾರೆ. ಅರ್ಥ ಆಯ್ತಲ್ಲ? ನೀವು ಅವ್ರು ಹೇಳ್ದಂಗೆ ಕೇಳ್ಬೇಕು, ಹಿಂಗ್ ಕೈ ಕಟ್ಕೊಂಡು. ಇಲ್ಲಿ ಮಾಡ್ರಿ ಅಂದ್ರೆ ಮಾಡಲ್ಲ, ಹಿಂಗ್ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ವಿಲ್ ಎಕ್ಸ್ಪೀರಿಯನ್ಸ್ ದಿಸ್. ಅರ್ಥ ಆಯ್ತಲ್ಲ? ಅವ್ರು ಹೆಂಗ್ ಮಾಡ್ತಾರೆ ಮಾಡಿಸ್ಕೋಬೇಕು. ಅದೊಂದೇ ನಿಮಗೆ ಇಲ್ಲಿ ಸಮಸ್ಯೆ ಬರೋದು. ನಾವ್ ಹೇಳ್ದಂಗೆ ಕಟ್ತಾ ಇಲ್ಲ, ನಾವ್ ಹೇಳ್ದಂಗೆ ಒಂದು ನೀವು ವಿಲ್ ಕ್ರಿಬ್ ಅಲ್ವಾ, ಅದಾಗತ್ತೆ. ಓಕೆ, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ಈ ತೊಗರಿ ಬೇಳೆ ಬಡವರಿಗೆ ಅಥವಾ ಅವ್ರಿಗೆ ಕೆಲಸಗಾರರಿಗೆ ಕೊಡ್ತಾ ಇರಿ. ಸ್ವಲ್ಪ ಹೇಳ್ದಂಗೆ ಕೇಳ್ತಾ ಇರ್ತಾರೆ. ಮಂಗಳವಾರ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಇಮಿಡಿಯೇಟ್ಲಿ.
ಟೆಲಿಗ್ರಾಮ್ ಬಂದಿದೆ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ, ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ಕಾರ. ಹೌದು, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದು 50 ಸತಿ ಹೇಳಿ ಸರ್. ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಕೇಳ್ಬೇಕು ಕೇಳ್ಬಿಡಿ. ಲಾಸ್ಟ್ ಅಲ್ಲಿ ಒಂದೇ ಸತಿ ಅಂತ ಸರ್. ನಮಸ್ಕಾರ ಸರ್. ಸೌಂಡ್ ಕಡಿಮೆ ಮಾಡಿ. ಅವ್ರು ಟ್ರಾನ್ಸ್ಫರ್ ಆಗುತ್ತಾ ಇಲ್ಲ ನಿಮ್ದು? ಯಾರು ಟ್ರಾನ್ಸ್ಫರ್ ಆಗ್ಬೇಕು? ಮಂದ ಕರೆಕ್ಟ್ ಆಗಿರೋದು ಕೊಡಿ ಸರ್. ಐಎಸ್ ಟೀಮ್ ಅವರು ಏನಲ್ಲಿ ಬಂದು ಅಲ್ಲಿ ನಂದೇ ನೋಡು ಸೌಂಡು ಅಂತ ಹೇಳೋದು. ನಿಮ್ ಕ್ವಶನ್ ಕೇಳ್ಕೊಂಡು ಹೋಗ್ಬೋದಪ್ಪ. ಸೌಂಡ್ ಕಮ್ಮಿ ಮಾಡೋ ಅಂತ ಇಲ್ಲೇ ಹೇಳ್ತೀರಾ. ಯಾರು ಸೌಂಡ್ ಕಮ್ಮಿ? ನಾನೇ ಸೈಲೆಂಟ್ ಆಗ್ಬಿಡ್ಬೇಕು, ನನ್ನ ಸೌಂಡ್ ಜಾಸ್ತಿ ಆಗಿದ್ದೀರ ಅಂತ. ನೆಕ್ಸ್ಟ್. ನಮಸ್ಕಾರ, ಹೇಳಿ. ಹಲೋ ಸರ್, ನಮಸ್ತೆ. ಕ್ಲೀನ್ ಆಗಿ ಹೇಳ್ಬಿಡಿ ಸರ್. ನೀವು ಹಲೋ ಸರ್, ನೀವು ಹಲೋ ಹಲೋ ಅಂತ ಇದ್ದೀರಾ, ಹೇಳಿ ಬೇಗ. ನಾವು ಹರೀಶ್ ಅಂತ ಹೇಳಿ ಸರ್. ಹರೀಶ್ ಅವರೇ. ಸರ್, ನಮ್ಮ ಮಕ್ಕಳ ಬಗ್ಗೆ ಒಂದ್ ಸ್ವಲ್ಪ ಕೇಳಬೇಕಿತ್ತು. ಮಕ್ಕಳುಗಳು? ಎರಡು ಮಕ್ಕಳು, ಹೆಣ್ಮಕ್ಳು. ಆಯ್ತು ಸರ್. ಸರ್, ಅವ್ರ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ. ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಮಗಳು, ದೊಡ್ಡ ಮಗಳು ಬಂದ್ಬಿಟ್ಟು 10/3/2016. ಅದು ಆ ಮಗಳ ಬಗ್ಗೆ ಕೇಳಬೇಕಿತ್ತು. ಎರಡನೇ ಮಗಳು ಮತ್ತೆ ಅವಳು 10/3/2020. ಎರಡೆರಡು ಹಾಕೊಳಕ್ಕೆ ನಾನೇನು ಇದು ಕಂಪ್ಯೂಟರ್ ಅಲ್ಲ ಸರ್, ನನ್ನ ಮನುಷ್ಯ. ಒಂದೊಂದು ಕ್ಲೀನ್ ಆಗಿ ಹೇಳೋಣ. ಟೈಮ್ ಹೇಳಿ ಸರ್. ಟೈಮ್ ಸರ್ ಮಧ್ಯಾಹ್ನ, ಬಟ್ ಟೈಮ್ ಪಕ್ಕ ಕನ್ಫರ್ಮ್ ಗೊತ್ತಿಲ್ಲ. ನೆಕ್ಸ್ಟ್ ಕರೆ. ನಮಸ್ಕಾರ. ಹಲೋ, ಹೇಳಿ ಮೇಡಮ್. ಸರ್ ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ ಸರ್. ವೆರಿ ಗುಡ್. 1 to 240 ನಂಬರ್ ಹೇಳಿ ಸರ್. ಇದು 99. ಪ್ರಶ್ನೆ ಸರ್, ನಮ್ ಬ್ರದರ್ ಬಗ್ಗೆ ಕೇಳ್ಬೇಕಿತ್ತು. ಹ್ಮ್ ಸರ್, ಅವರು ಇದು ಅವ್ರದ್ದು ವೈವಾಹಿಕ ಜೀವನನು ಗಂಡ ಹೆಂಡತಿನೂ ಜಗಳ, ಕೆಲಸನೂ Divorce. ಸರಿ ಇಲ್ಲ ಸರ್. ಡೈವರ್ಸ್ ಡೈವರ್ಸಿಗೆ ಹೋಗಿಲ್ಲ ಸರ್, ಗಂಡ ಹೆಂಡತಿ ಡೈವರ್ಸ್ಗೆ ಹೋಗುತ್ತೆ ಅಷ್ಟೇ. ಆ ಜಗಳ, ಡೈವರ್ಸು, ಸಪರೇಷನ್. ಡೈವರ್ಸ್ಗೆ ಹೋಗಿಲ್ಲ ಅಂದ್ರೆ ಸಪರೇಟ್ ಆಗೇ ಇರ್ತಾರೆ. ಅದಾರು ಆಗುತ್ತಾ? ಹೇಳೋದು ಅರ್ಥ ಆಗುತ್ತಾ? ಡೈವರ್ಸ್ ಅನ್ನೋದು ಅದೊಂದು ಇನ್ಸ್ಟಿಟ್ಯೂಷನ್ ಕೊಡೋದು, ಅರ್ಥ ಮಾಡ್ಕೊಳ್ಳಿ. ಪ್ರಶ್ನಾಶಾಸ್ತ್ರ ಎಲ್ಲ ಕಡೆ 6665, ಎಲ್ಲೂ 2 ಇಲ್ಲ, 7 ಇಲ್ಲ, 11 ಇಲ್ಲ. ಇದಕ್ಕೆ ನಾವು ಪರಿಹಾರ ಕೊಡೋದು ಬಹಳ ಕಷ್ಟ. ಹಿರಿಯರು ಯಾರಾದ್ರೂ ಕೂರಿಸ್ಕೊಂಡು ಒಂದು 4 ಉಗಿದ್ರೆ ಚೇಂಜ್ ಆಗ್ಬೋದು ಅಷ್ಟೇ. ಎಲ್ಲರಿಗೂ ಅವ್ರಿಬ್ರಿಗೂ ಈಗೋ ಕ್ಲಾಸಸ್ ಎಲ್ಲ 5555 ಈಗೋ 66666. ಕೇಳಿಸ್ತಾ ಇದೆಯೇನಮ್ಮ? ಎಲ್ಲ ಹೊಟ್ಟೋದ್ರ ಅವಾಗಲೂ. ತುಂಬಾ ಕಷ್ಟ ಇದು. ಪ್ರಶ್ನಾಶಾಸ್ತ್ರ ಇಲ್ಲ ಅಂತ ಬಂದಿದೆ. ನೆಕ್ಸ್ಟ್. ಕಷ್ಟ ಆಗಲ್ಲ. ನೆಕ್ಸ್ಟ್. ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಗಳೇ. ಮಾತಾಡ್ಬೇಕಾದ್ರೆ ಪೂರ್ತಿಯಾಗಿ ಮಾತಾಡಿ ಹೋಗಿ. ಬ್ಯಾಕ್ ಎಂಡ್ ಅವರು ಸ್ವಲ್ಪ, ಆಯುಷ್ ಅವರೇ ಸ್ವಲ್ಪ ನಾನು ಮಾತಾಡಬೇಕು ಒಂಚೂರು ಒಂದೊಂದ್ಸತಿ ಪ್ಲೀಸ್. ಪ್ಲಾನ್ ಅಂಡ್ ಹೇಳಿ. ಹಲೋ, ಹೇಳಿ. ಅದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ನಮ್ ತಂಗಿಗೆ ಸ್ವಲ್ಪ ಏಜ್ ಆಗಿದೆ. 1 to 240 ನಂಬರ್ ಹೇಳಿ. 4. ಅವ್ರಿಗೆ ಮದ್ವೆ ಆಗ್ಬೇಕು. 27911 ಮದುವೆ ಯೋಗ ಅಂತ ಇದೆ ಅಂತ ತೋರಿಸ್ತಾ ಇದೆ. ಬುಕ್ತಿ ನೋಡೋಣ. 1011 ಆಗತ್ತೆ. ಅವರು ಸ್ವಲ್ಪ ಮನಸ್ಸು ಮಾಡ್ಬೇಕಷ್ಟೇ. ಇದು ಮನಸ್ಸಿನ ಪ್ರಾಬ್ಲಮ್ ಅಷ್ಟೇ. ಅದೇ ಮನ್ಸ್ ಮಾಡ್ತಾ ಇಲ್ಲ. ಏನ್ ಮಾಡ್ಬೇಕು, ಅದಕ್ಕೆ ಪರಿಹಾರ ಹೇಳಿ. ಮನಸ್ಸಿನ ಪ್ರಾಬ್ಲಮ್ ನಮ್ಗೇನು ಇದಕ್ಕೆ ಇದಿಲ್ಲ, ಮದ್ದಿಲ್ಲ. ಮನಸ್ಸಿನ ಪ್ರಾಬ್ಲಮ್ ನಾನು ಹೇಳದ್ನಲ್ಲ ಟಕ್ ಅಂತ ಅಷ್ಟೇ, ಇನ್ನೇನಿಲ್ಲ. ಅವರೇ ನೋ ಸ್ಟಾಪ್ ಗೋಡೆ ಹಾಕೊಂಡ್ಬಿಟ್ಟಿದ್ದಾರೆ. ಬಂದ್ರು ಅವರೇ ಡ್ರೆಸ್ ಆಗಲ್ಲ, ಮಾಡ್ಕೊಳಲ್ಲ, ಏನ್ ಮಾಡಕ್ಕಲ್ಲ. ಮದುವೆ ಅಂತೂ 100% ಇದೆ ಅಂತ ಗ್ರಹಗಳು ಕೊಡ್ತಾ ಇದೆ. ಅವ್ರು 510 ಅಂತ ಬಂದಿದೆ. 510 ಎಲ್ಲಿ ನೋಡ್ರು 510 ಅಂದ್ರೆ ದೇ ವಿಲ್ ಸೇ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಪ್ಲೀಸ್ ಗೋ ಬ್ಯಾಕ್. ಕೊಡಕ್ ಗ್ರಹಗಳು ರೆಡಿ ಇದ್ದಾರೆ. ಅವ್ರು ಕೆಲವು ಗ್ರಹಗಳು 510 ಬಂದಾಗ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಏನು ಮಾಡಕ್ಕಾಗಲ್ಲ. ಇದು ಬಹಳ ಕಷ್ಟ ಮೇಡಮ್. ಐ ಆಮ್ ರಿಯಲಿ ಸಾರಿ ಮೇಡಮ್. ಮಂತ್ರ ಅವರೇ ಹೇಳ್ಬೇಕು, ಅದು ಇದ್ದಿದ್ದು ಹೇಳೋದಿಲ್ಲ ಅವರು. ಪೂರಾ ವೆರಿ ಡಿಫಿಕಲ್ಟ್. ಇದಕ್ಕೆ ಪರಿಹಾರನೂ ಕಷ್ಟ. ಬರ್ತಾ ಇದೆ, ಮಾಡ್ಕೋಬೇಕು. ಸ್ವಲ್ಪ ಅವ್ರಿಗೆ ಅಂತ ನೀವು ಸ್ವಲ್ಪ ಸಪೋರ್ಟ್ ಮಾಡಬಾರ್ದು. ಎಲ್ಲಿವರೆಗೂ ಈ 510 ಅವ್ರಿಗೆ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಪೇರೆಂಟ್ಸ್ ಇಂದ. ಕೇಳಿಸ್ತಾ ಇದೆ ಮೇಡಮ್? ಅವ್ರು ಹೇಳ್ದಂಗೆ ಊಟ ಟೈಮ್ ಸಿಗುತ್ತೆ. ಒಳ್ಳೆ ಅವ್ರದೇ ಸಪರೇಟ್ ರೂಮು, ಆನಂದವಾಗಿರ್ತಾರೆ.
ಬಟ್ ಅಲ್ಲಿರೋರಿಗೆ ಕಷ್ಟ, ಅಕ್ಕಪಕ್ಕದವರು ಫ್ಯಾಮಿಲಿಯವರು ಏನು ಇನ್ನೂ ಆಗಿಲ್ಲ ಅಂತ. ಸ್ವಲ್ಪ ಕಂಫರ್ಟ್ ಝೋನಿಂದ ಸ್ವಲ್ಪ ಆಚೆ ತಳ್ಳಿದ್ರೆ ಅವ್ರು ಮದುವೆ ಆಗ್ಬಿಡ್ತಾರೆ. ಅರ್ಥ ಆಯ್ತಾ? ಇದು ನಾನು ಕಂಡುಕೊಂಡಿರ್ತಕ್ಕಂಥ ಪರಿಹಾರ. ಅವ್ರು ಸ್ವಲ್ಪ ಕಷ್ಟಕ್ಕೆ ತಳ್ಳಬೇಕು. ಸುಖವಾಗಿ ಅವ್ರು ಟೈಮ್ಗೆ ಎಲ್ಲ ಮಾಡಿಸ್ಕೊಂಡು, ಅವರು ಬೇಕಾದ್ರೆ ಕೆಲಸನೂ ಮಾಡ್ತಾರೆ ಮನೆಯದು ನೀಟ್, ಅದು ಬೇರೆ. ಟೈಮ್ಗೆ ಎಲ್ಲ ಮಾಡ್ತಾ ಇರ್ತೀವಿ. ನಿಮಗೆ ಬರ್ಡನ್ ಆಗಿದ್ದು ಅವ್ರು ಮಾಡ್ಕೊಳ್ಳೇಬೇಕು ಅಂದರೆ ನಿನ್ನ ದಾರಿ ನೀನು ನೋಡು ಅಂತ ಹೇಳಿ ಅವ್ರು 100% ಮದುವೆ ಆಗ್ಬಿಡ್ತಾರೆ. ಅವ್ರಿಗೆ ಕಂಫರ್ಟ್ ಝೋನ್ ಸಿಕ್ಕಿರುತ್ತೆ 5-10 ಇರೋರಿಗೆ ಮನೇಲೆ. ಅಯ್ಯೋ ನಮ್ಮ ತಂದೆ ಅಂತ. ಅರ್ಥ ಆಯ್ತಮ್ಮ? ಅರ್ಥ ಆಯ್ತು. ಇಷ್ಟೇ ಅಮ್ಮ ಅವ್ರಿಗೆ ಪ್ರಾಬ್ಲಮ್. ನೀವೆಲ್ಲ ನಿಂತ್ಕೊಂಡು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ಎಲ್ಲಾರು ಇರು ಅಂತ ಹೇಳ್ತಾರಲ್ಲ, ಅವಾಗ ಅವ್ರಿಗೆ ಹೆದರಿಕೆ ಬರುತ್ತೆ, ಅವಾಗ ಒಂದು ಸಪೋರ್ಟ್ ಬೇಕು ಅಂತಾರೆ, ಅವಾಗ ಬರ್ತಾರೆ ದಾರಿಗೆ. ಇದು ಎಷ್ಟೊಂದು ಜನ ಕೇಳಿದೀನಿ, ಚೇಂಜ್ ಆಗಿದೆ. ಒಳ್ಳೇದಾಗ್ಲಿ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ವಾಪಸ್ ಬರೋಣ. ಓಕೆ, ಒಂದು ಸಣ್ಣ ವಿರಾಮದ ನಂತರ ಸ್ವಾಗತ. ಮಾರ್ಚ್ 6ನೇ ತಾರೀಕು ನಮ್ಮ ತರಗತಿಗಳಿದೆ, 15 ದಿವಸದ್ದು. ಕುಟುಂಬ ಸಮೇತರಾಗಿ ದಯವಿಟ್ಟು ಜ್ಯೋತಿಷ್ಯ ಕಲೀರಿ. ಅದ್ಭುತವಾಗಿರ್ತಕ್ಕಂಥ ಒಂದು ತರಗತಿಗಳು. ನಿಮಗೆ ಆ್ಯಪ್ ಕೂಡ ಸಿಗುತ್ತೆ. ಆ್ಯಪಲ್ಲಿ ಎಲ್ಲ ಕೂಡ ಅದರಲ್ಲಿ ನಾನೇ ನಿಮ್ಮ ಜೊತೆ ಇದ್ದಂಗೆ ಕಾಂಬಿನೇಷನ್ ಸಿಗುತ್ತಲ್ಲಿ. ನಿಮಗೆ ಏನು ಟೆನ್ಷನ್ ಇಲ್ಲ, ಭಯನೂ ಬೇಡ. ಜ್ಯೋತಿಷ್ಯ ಸುಲಭ. ನಮಸ್ಕಾರ, ಕರೆ ನೋಡೋಣ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್. ಸರ್, ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ಬಿಡ್ತೀವಿ ಸರ್. ಹೇಳಿ ಸರ್. 1 to 214 ಒಂದು ನಂಬರ್ ಹೇಳಿ ಸರ್. 27 ಸರ್. ಪ್ರಶ್ನೆ ಕೇಳಿ ಸರ್. ಸರ್, ಗೌರ್ಮೆಂಟ್ ಜಾಬ್ ಬಗ್ಗೆ ಎಷ್ಟು ಸರ್ ನಿಮ್ಮ ಏಜು? ಸರ್, ಏಜ್ 33. ಏನ್ ಮಾಡ್ಕೊಂಡಿದ್ದೀರಾ ಈಗ? ಸರ್, MA B.Ed ಆಗಿದೆ. ಪ್ರೈವೇಟ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ವೆರಿ ಗುಡ್ ಸರ್. ಶುಕ್ರ ಚಂದ್ರ ಡಿಲೇ ಆಗಿ ಸಿಗುತ್ತೆ, ಬೇಗ ಸಿಗಲ್ಲ, ಆದ್ರೆ ಸಿಕ್ಕೇ ಸಿಗುತ್ತೆ ಅಂತ ತೋರಿಸ್ತಾ ಇದೆ. 10 ಕಾಂಬಿನೇಷನ್ ಚಂದ್ರ ನಕ್ಷತ್ರದಲ್ಲಿದೆ, ಸಿಕ್ಕೇ ಸಿಗುತ್ತೆ. ಸ್ವಲ್ಪ ನೀವು ಪ್ರೈವೇಟ್ ಅಲ್ಲಿ ಇದ್ದು ಅಲ್ಲೇನ ಕನ್ವರ್ಷನ್ ಆಗ್ತಕ್ಕಂಥದ್ದು ಓಕೆ. ಈ ಟೆಂಪರರಿ ತಗೊಳ್ತಾರಲ್ಲ ಸರ್, ಟೆಂಪರರಿ ತಗೊಳ್ತಾರಲ್ಲ, ಅಂತದ್ರಲ್ಲಿ ಇದ್ದು ಕೂಡ ಅಲ್ಲಿ ಹೋಗಿ ಅದು ಕನ್ವರ್ಟ್ ಆಗುತ್ತಲ್ಲ, ಏಡೆಡ್ ಆಗುತ್ತೆ, ಏನೋ ಮಾಡ್ತಾರಲ್ಲ, ಆಮೇಲೆ ಗವರ್ಮೆಂಟ್ ಇಂದ ಇದು ಬರುತ್ತೆ. ಒಂದು ಏಡೆಡ್ PU ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಅದು ನಿಮಗೆ ಆಮೇಲೆ ಕೊಡ್ತಾರ? ಅದು ಅದೇನೋ ಇದೆಯಾ ಅದು ಆತರ ಸ್ಕೀಮು? ಅದೇ ಸರ್, ಅದು ನೆಕ್ಸ್ಟ್ 22 ಮೇಗೆ ಒಬ್ರು ಪ್ರಿನ್ಸಿಪಲ್ ಪೋಸ್ಟ್ ರಿಟೈರ್ಡ್ ಆಗ್ತಾ ಇದೆ. ಆಯ್ತು. ಸೊ ಅವರು ರಿಟೈರ್ಡ್ ಆದ ತಕ್ಷಣ ಅದೇ ಕನ್ನಡ ಪೋಸ್ಟ್ಗೆ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್. ದಯವಿಟ್ಟು ಅಪ್ಲೈ ಮಾಡಿ, ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ? ಒಂದು ಪರ್ಲ್ ಹಾಕೊಳ್ಳಿ, ಬಲಗೈ ಮಧ್ಯೆ ಇದು ಉಂಗುರದ ಬೆರಳಿಗೆ ಪರ್ಲ್ ಹಾಕೊಳ್ಳಿ, 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಇನ್ನು ನಿಮಗೆ ಕನ್ಫರ್ಮ್ ಆಗುತ್ತೆ. ಇಲ್ಲಿ ಕನ್ಫರ್ಮ್ ಬಂದಿರೋದಕ್ಕೋಸ್ಕರ ಹೇಳಿರೋದು. ಎಸ್, ಒಳ್ಳೇದಾಗಲಿ. ನೆಕ್ಸ್ಟ್ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ಹೇಳಿ ಸರ್. ಸರ್, ಇದು ಪ್ರಶ್ನಾಶಾಸ್ತ್ರ ಹೋಗ್ಬೇಕಿತ್ತು ಸರ್. ಹೋಗೋಣ ಸರ್. 1 ರಿಂದ 299 ಸಂಖ್ಯೆ ಹೇಳಿ ಸರ್. ಸರ್, 8 ಸರ್. 8? ಹೌದು. ಪ್ರಶ್ನೆ? ಸರ್, ಜಾಬ್ ಟ್ರೈ ಮಾಡ್ತಾ ಇದ್ದೀನಿ ಸರ್. ಇವಾಗ ವರ್ಕ್ ಮಾಡ್ತಾ ಇದ್ದೀನಿ, ಅಬ್ರಾಡ್ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಸರ್. ಓಕೆ, ಹೇಳ್ತೀನಿ ಯಾವಾಗ ಅಂತ. ರಾಹು ಶನಿ ಕೇತು. ರಾಹು 9-12 ಇದೆ, ಸ್ಯಾಟರ್ನ್ 9-12 ಇದೆ, ಕೇತು 3-6-12, 11-11 ವಿತ್ ಲಾಭ. ಎಸ್, ಜೂನಲ್ಲಿ ಕೆಲಸ ಸಿಗುತ್ತೆ ಸರ್. ಇವಾಗ ತುಂಬಾ ಅಪ್ಲೈ ಮಾಡಿದ್ದೀನಿ ಸರ್. ಯಾವುದು ಮಾಡಿ, ಎಷ್ಟು ಬೇಕಾದ್ರೂ ಅಪ್ಲೈ ಮಾಡ್ತೇನೆ. ನಿಮಗೆ ಜೂನ್ ಆದ್ಮೇಲೆ ಸಿಗೋದು. ನೀವು 500 ಅಪ್ಲೈ ಮಾಡಿದ್ರು ಅಷ್ಟೇ, 1000 ಅಪ್ಲೈ ಮಾಡಿದ್ರು ಅಷ್ಟೇ. ಜೂನ್ ಇಂದ ನವೆಂಬರ್ ಒಳಗಡೆ ಯು ವಿಲ್ ಗೆಟ್ ಎ ಆಫರ್ ಅಬ್ರಾಡ್, ಪಕ್ಕ. ರಾಹು ಶನಿ ಕೇತುಲಿ, ಅರ್ಥ ಆಯ್ತಾ? ಡೆಫಿನೆಟ್ ಸಿಗುತ್ತೆ, ಏನು ಟೆನ್ಷನ್ ಇಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಸ್ವಲ್ಪ ದಿವಸ, ಆಮೇಲೆ ಸರ್ ಹೋಗುತ್ತೆ. ಅದನ್ನು ಮುಂಚಿತವಾಗಿ ಹೇಳಿದ್ದೀನಿ. ಲಾಭ ಗ್ಯಾರಂಟಿ. ಗುಡ್ ಲಕ್. ನೆಕ್ಸ್ಟ್. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್. ನಾನು 27/7/1959 ಸರ್. ಹುಟ್ಟಿದ್ದು ಚಿಕ್ಕಮಂಗ್ಳೂರು ಡಿಸ್ಟಿಕ್, ತರೀಕೆರೆ. ಇಷ್ಟು ಸ್ಪೀಡಲ್ಲಿ ಹೇಳಿದ್ರೆ ಆಯ್ತು. ವೆರಿ ಗುಡ್. ಸತಿ ಹೇಳಿ ಸರ್. 27/2/1959 ಸರ್. 59? 59. ಯಪ್ಪ. 7 ಜುಲೈ. ಟೈಮ್ ಹೇಳಿ. 3 ಗಂಟೆ PM ಸರ್. 3 ಗಂಟೆ PM? 3 PM.
ಸಖತ್ತಾಗಿ ಹೇಳ್ತೀರಾ. 3 ಗಂಟೆ PM. ಒಂಥರ 11 ಹೇಳ್ದಂಗೆ. 1111 11 ಅಂತಾರೆ ಕೆಲವರು. 11 ಏನ್ ಕೇಳ್ಬೇಕು? ನಿಮ್ದು ವೃಶ್ಚಿಕ ಲಗ್ನ, ರಾಶಿ ಬಂದ್ಬಿಟ್ಟು ಮಿಥುನ, ಮೇಷರಾಶಿ, ಅಶ್ವಿನ್ ನಕ್ಷತ್ರ, 61 ಇಯರ್ಸ್. ಏನ್ ಕೇಳ್ಬೇಕು ಸರ್? ನನ್ನ ಪಾದಗಳು ಸ್ವಲ್ಪ ಪಾದಗಳು ಏನೋ ಒಂಥರ ಸಾಕ್ಸ್ ಹಾಕೊಂಡಂಗಾಗಿದೆ ಸರ್. ಪಾದಗಳು ಆರೋಗ್ಯದಲ್ಲಿ ಪಾದದಲ್ಲಿ ಏನೋ ಒಂಥರ ಸಾಕ್ಸ್ ಅಂಟ್ಕೊಂಡಂಗೆ ಆಗಿದೆ ಸರ್. ಅದು ನಿಮಗೆ ಫೀಲ್ ಆತರ ಬರ್ತಾ ಇದೆ? ಸರ್ ಫೀಲ್ ಹೌದಾ ಸರ್? ಅಲ್ಲಲ್ಲ, ಫೀಲ್ ಆತರ ಅಂದ್ಕೋದ್ಯಾ? ಪಾದದಲ್ಲಿ ಸಾಕ್ಸ್ ಅಂಟ್ಕೊಂಡಿರ್ತೀರ, ಫೀಲಾ? ಹೌದು ಸರ್, ಫೀಲಿಂಗ್. ಅದೇನೆ ಗೊತ್ತಾಯ್ತು ನನಗೆ. ಅದು ಸೆನ್ಸೇಷನ್ ಅಂತ ಹೇಳ್ತೀವಿ. ಈ ಸೆನ್ಸ್ಗೆ ಕಾರಕ ಆಗಿರತಕ್ಕಂತ ಬುಧ, ನರ್ವ್ ಎಂಡಿಂಗ್ ಸ್ವಲ್ಪ ಸೆನ್ಸೇಷನ್ ಕಮ್ಮಿ ಆಗಿದೆ. ಒಂದು ಗ್ರೀನ್ ಕಲರ್ ಬಟ್ಟೆಯಲ್ಲಿ ಹೆಸರು ಕಾಳು ಕಟ್ಟಿ ನಿಮ್ಮ ಹತ್ರ ಎಲ್ಲಾದ್ರೂ ಒಂದ್ ಕಡೆ ಇಟ್ಕೋಬೇಕು, ಪರ್ಸಲ್ಲೋ ಎಲ್ಲಾರು ಇಟ್ಕೋಬೇಕು. ಓಕೆ? ಯಥೇಚ್ಛವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಯಥೇಚ್ಛವಾಗಿ ಹೇಳಿ ಕಲ್ಲುಪ್ಪು ಹಾಕ್ಬಿಟ್ಟು ನೀರಲ್ಲಿ ಅದು ಕಾಲಿಡ್ತಾ ಇರಿ. ನಿಮ್ ಸೆನ್ಸೇಷನ್ ಸ್ವಲ್ಪ ಚೆನ್ನಾಗುತ್ತೆ. ಕಲ್ಲುಪ್ಪು ಹಾಕಿ ಬಿಸಿನೀರಿಗೆ ಕಾಲಿಡಿ. ವಾಟರ್, ಮೂನ್, ಸಾಲ್ಟ್ ಈಸ್ ಆಲ್ಸೋ ಮೂನ್. ಮೈಂಡು ಚೇಂಜ್ ಆಗುತ್ತೆ ಅದು ಇಟ್ಟಾಗ. ಕಲ್ಲುಪ್ಪು ಹಾಕಿ ಬಿಸಿನೀರು ಕಾಲಿಡಿ. ಅರ್ಥ ಆಯ್ತಾ ಮೇಡಮ್? 100% ಹೋಗುತ್ತೆ. ಯಥೇಚ್ಛವಾಗಿ ಆ ಮಂತ್ರ ಹೇಳ್ತಾರೆ, ಕ್ಲಿಯರ್ ಆಗ್ಬಿಡುತ್ತೆ. ಏನ್ ಟೆನ್ಷನ್ ಇಲ್ಲ. ಇಲ್ಲೂ ಕೂಡ ರಾಹು ಚಂದ್ರನ ಕಾಂಬಿನೇಷನ್ ಎರಡೂ ಕೂಡ 22ವರೆಗೂ ಇದೆ. ಅದು ಕೂಡ ಹಂಗೆ ತೋರಿಸ್ತಾ ಇದೆ. ಓಕೆ, ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ, ಮಾತಾಡಿ. ನಮಸ್ಕಾರ. ಹಲೋ ಹಲೋ, ಹೇಳಿ. ಕೇಳಿಸ್ತದೆ? ಹೇಳಿ ಸರ್. ಟಿವಿ ನೋಡ್ಬೇಡಿ, ಹೇಳಿ ಸರ್. ಇಲ್ಲಿ ಮಾತಾಡಿ ಸರ್. ಮಾತಾಡ್ತಾ ಇದೀನಿ. ಹಲೋ ಸರ್. ನಮ್ಮ ಮಗನ್ಗೆ ಎಲ್ಲೂ ಸೆಟ್ ಆಯ್ತಾ ಇಲ್ಲ ಸರ್. ಏನ್ ಸೆಟ್ ಆಗ್ಬೇಕು? ಹೆಣ್ಣು ಸರ್. ಸೆಟ್ ಆಗ್ಬೇಕು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ 24/11. 24/11. 24/11. 83 ಸರ್. ಸಮಯ? 83. ಸಮಯ ಬೆಳಗ್ಗೆ 8:40 ಸರ್. 83 ಹುಟ್ಟಿದ್ರು, 8:40 ಹುಟ್ಟಿದ ಊರು ಹೇಳಿ. ಊರು ಚನ್ನಪಟ್ಟಣ ಸರ್. ಯಾವಾಗಿಂದ ನೋಡಕ್ ಶುರು ಮಾಡಿದೀರಾ ಸರ್? 3 ವರ್ಷದ ನೋಡಕ್ ಶುರು ಮಾಡ್ತಾ ಇದೀವಿ ಸರ್. ಏನೇನ್ ಪೂಜೆ ಮಾಡಿಸಿದೀರಾ? ಎಲ್ಲ ಸೆಟ್ಟೆ ಆಯ್ತಾ ಇಲ್ಲ ಸರ್. ಸೆಟ್ ಆಗ್ತದೆ. ಏನು ಪೂಜೆ ಮಾಡಿಸಿಲ್ವಾ? ಎಲ್ಲ ಪೂಜೆ ಎಲ್ಲ ಮಾತ್ರ ಏನೇನು ಹೇಳುತ್ತೆಲ್ಲ ಮಾಡಿದ್ರು ಸರ್. ಹೇಳಿದೆಲ್ಲ ಮಾಡಿದ್ರೆ ಯಾಕಾಗಿಲ್ಲ? ಆಗಿಲ್ಲ ಸರ್. ಆಗಿಲ್ಲ ಸರ್. ಬುಧ ಸೂರ್ಯ, ಬುಧನ ಕಾಂಬಿನೇಷನ್. ಯಾವ ಊರಲ್ಲಿದ್ದಾರೆ? ಈಗ ನಮ್ಮ ಊರು ಮದ್ದೂರು ಸರ್. ಯಾವ ಊರು? ನಿಮ್ ಹುಡುಗ ಯಾವ ಊರಲ್ಲಿ ಇದ್ದಾನೆ? ನಮ್ಮ ಮನೇಲೆ ಇದ್ದಾನೆ ಸರ್. ಏನ್ ಕೆಲಸ ಮಾಡ್ತಾರೆ? ಸರ್ ಏನ್ ಕೆಲಸ ಮಾಡ್ತಾರೆ? ಅವನು ಬೆಂಗಳೂರು ಜಾಬ್ ಸರ್. ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇಲ್ಲ? ಎಲ್ಲಿ ಕೆಲಸ ಮಾಡ್ತಾರಮ್ಮ? ಬೆಂಗಳೂರು. ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳಿದೆ. ಏನ್ ಸರ್? ಯಾವ ಕಂಪನಿ, ಏನ್ ಕೆಲಸ ಮಾಡ್ತಾರೆ ಹೇಳಿ? ಕಂಪ್ನಿ ಅಲ್ಲ ಸರ್, ಶೋರೂಮ್ ಅಂಗಡಿ. ಶೋರೂಮ್ ಅಂಗಡಿ. ಬೆಂಗಳೂರು ಮನೆಗೆ ಬಂದಿದ್ದಾರೆ ಇರಕ್ಕೆ, ಸ್ವಲ್ಪ ಆಮೇಲೆ ಮತ್ತೆ ಹೋಗ್ತಾರಾ? ಮನೇಲಿ ಇದ್ದಾನೆ ಸರ್, ಊಟ ಮಾಡ್ತಾವನೆ. ಹೌದು ಸರ್. ಈಗ ಏಪ್ರಿಲ್ ಇಂದ ಸೆಪ್ಟೆಂಬರ್ ಒಳಗಡೆ ಒಂದು ಹುಡುಗಿ ಬರುತ್ತೆ, ಸೆಟ್ ಆಗುತ್ತೆ. ಅರ್ಥ ಆಯ್ತಾ? ಏಪ್ರಿಲ್ ಇಂದ ಸೆಪ್ಟೆಂಬರ್ ಒಳಗೆ ಒಂದು ಹುಡುಗಿ ನೋಡ್ತೀರಾ, ಅದು ಫೈನಲೈಸ್ ಆಗುತ್ತೆ. ಕ್ಲಿಯರಾ? ಕೇಳಿಸ್ತಾ? ಯಾಕಂದ್ರೆ 37 ವರ್ಷದಲ್ಲಿ ಆಶ್ಚರ್ಯ ಆಗುತ್ತೆ. ಕರೆಕ್ಟ್ ಟೈಮ್ ಬಂದಿದೆ. ಏಪ್ರಿಲ್ ಇಂದ ಸೆಪ್ಟೆಂಬರ್ ಒಳಗಡೆ ಒಂದು ಬರುತ್ತೆ, ಫೈನಲೈಸ್ ಮಾಡ್ಕೋಬೇಕು. ಮುಗೀತು ಅಷ್ಟೇ. 100% ಟೈಮ್ ಬಂದಿದೆ. ಅದು ನೀವು ಕೇಳೋ ಟೈಮು, ನಾನು ಹೇಳೋ ಟೈಮ್ ಹತ್ರದಲ್ಲಿ ಬಂದಿದೆ. ಏನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ. ಹಲೋ. ಹಾ, ಹೇಳಿ. ಗುರುಜಿ ನಮಸ್ತೆ. ನಾನು ಸಿರಾಯಿಂದ ಮಾತಾಡ್ತಿದ್ದೀನಿ. ನನ್ನ ಹೆಸರು ವೀಣಾ ಅಂದ್ಬಿಟ್ಟು. ನಾನ್ ನನ್ನ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಕೇಳಿ. ಡೇಟ್ ಆಫ್ ಬರ್ತ್ 2 ಜುಲೈ 2003. 2 ಜುಲೈ 2003. ಓಕೆ. ರಾತ್ರಿ 11 ಗಂಟೆ. ರಾತ್ರಿ 11 ಗಂಟೆ. ಹುಟ್ಟಿರೋ ಊರು? ತುಮಕೂರು. ಪ್ರಶ್ನೆ? ನಾನು ಅವ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಿತ್ತು. ಅವನೀಗ ಸೆಕೆಂಡ್ PUC ಓದ್ತಾ ಇದ್ದಾನೆ. ಮುಂದೆ ಏನ್ ತಗೊಂಡ್ರೆ ಒಳ್ಳೇದಾಗತ್ತೆ ಅವನಿಗೆ? ಮುಂದೆ ಯಾವ ಲೈನ್ ನಲ್ಲಿ ಹೋದ್ರೆ ಒಳ್ಳೇದಾಗತ್ತೆ ಅಂತ ಕೇಳ್ಬೇಕಿತ್ತು ಗುರುಜಿ. ಓಕೆ, ಟ್ರೈ ಮಾಡ್ತೀನಿ. ಲಗ್ನ ಕುಂಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ. ಇನ್ನೊಂದು ವಿಚಾರ ಗುರುಜಿ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋದು ಒಳ್ಳೆ ನಕ್ಷತ್ರ ಅಲ್ಲ ಅಂತ ಹೇಳ್ತಾರೆ. ಅದು ಒಂಚೂರು ಕೇಳ್ಬೇಕಿತ್ತು ತಮ್ಮ ಹತ್ರ.
ಯಾರು ಹೇಳಿದ್ದು? ಹಾಗಂತ ಈ ಜಾತಕ ಏನೋ ಬರ್ಸ್ತಾರಲ್ಲ ನಮ್ ಕಡೆ, ಬರ್ಸ್ದಾಗ ಅವ್ರು ಹೇಳುದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು ಒಳ್ಳೇದಾಗಲ್ಲ ಅವ್ರಿಗೆ ಅಂತ ಹೇಳ್ತಾರೆ. ಅದು ನಿಜಾನ ಸುಳ್ಳೋ ನಂಗೆ ಗೊತ್ತಿಲ್ಲ. ನಿಮ್ಮ ಪ್ರೋಗ್ರಾಮ್ ನಾನು ಸುಮಾರು ಒಂದು ಯಾವಿಸ್ ಟಿವಿನಲ್ಲಿ ಬಂದಾಗಿನ ಸುಮಾರು 2.5-3 ಮಂತ್ಸ್ ಇಂದ ನೋಡ್ತಾ ಇದ್ದೀನಿ. ಬಟ್ ನೀವು ಹೇಳೋದಕ್ಕೂ ಮತ್ತೆ ಅವ್ರು ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನೀವ್ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಹೇಳ್ಬಿಡ್ತೀರಾ, ಇಲ್ಲ ಅದೆಲ್ಲ ಸುಳ್ಳು ಅಂತ. ಇದ್ರ ಬಗ್ಗೆನೂ ಒಂಚೂರು ಕೇಳ್ಬೇಕಿತ್ತು ಸರ್ ಗುರುಜಿ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ನೀವೊಂದು ಆಪ್ ಬಿಡುಗಡೆ ಮಾಡಿದೀನಿ ಅಂತ ಹೇಳಿದ್ರಿ. ನಾನ್ ನಿಮ್ ಸ್ಟೂಡೆಂಟ್ ಅಲ್ಲ, ನಂಗೆ ಗೊತ್ತೂ ಇಲ್ಲ ಇದ್ರ ಬಗ್ಗೆ. ಸೊ ನಾನು ಆಪ್ ಡೌನ್ಲೋಡ್ ಮಾಡ್ಕೊಂಡು ನಾನೇನಾದ್ರೂ ಕಲಿಬಹುದು ಆಪ್ ಮುಖಾಂತರ ಅಂತಾನು ಕೇಳಿ. ಆಪ್ ಇಂದ ಅರ್ಥ ಆಗೋದು ಸ್ವಲ್ಪ ಟಫ್. ಆಪ್ ಇಂದ ಅರ್ಥ ಆಗೋ ಟಫ್. ಬಟ್ ಸ್ವಲ್ಪ ಜ್ಯೋತಿಷ್ಯದ ನಾಲೆಜ್ ಇದ್ರೆ ಅರ್ಥ ಆಗುತ್ತೆ. ಕಂಪ್ಲೀಟ್ಲಿ ಝೀರೋ ನಾಲೆಜ್ ಇದ್ರೆ ಇಟ್ ವಿಲ್ ಟೆಲ್. ಈವೆಂಟ್ಸ್ ಹೇಳುತ್ತೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ನನ್ಗೆ ಒಬ್ಬನೇ ಮಗ ಗುರುಜಿ. ಒಬ್ಬನೇ ಮಗ. ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ? ನಮ್ದು ಕ್ರಶಿಂಗ್ ಯೂನಿಟ್ ಇದೆ ಗುರುಜಿ. ಕ್ರಶಿಂಗ್ ಯೂನಿಟ್? ಹೌದೌದು, ಜಲ್ಲಿ ಕ್ರಶಿಂಗ್. ಎಲ್ಲಿದೆ? ಗುಂಡಗಲ್ ಅಂದ್ಬಿಟ್ಟು, ಹಿರೇಗುಂಡಗಲ್ ಅಂದ್ಬಿಟ್ಟು. ಗುಂಡಗಲ್ಲು. ಸೊ ಅದು ಫಸ್ಟ್ ಇಂದ ಮಾಡ್ತಾ ಇದ್ದೀರಾ? ಹೌದೌದು. ಸ್ವಂತ ಮನೆ ಎಲ್ಲಿದೆ? ನಮ್ದು ಸ್ವಂತ ಮನೆ ಇಲ್ಲೇ ಸಿರಾ ಹತ್ರ ಗುರುಜಿ. ಸಿರಾ ಹತ್ರ ಇದೆ. ಈಗಿರೋದೆಲ್ಲಿ, ಯಾವ ಊರಲ್ಲಿ? ಈಗ ಸಿರಾದಲ್ಲೇನೆ. ಸಿರಾದಲ್ಲೇ ಇದ್ದೀರಾ? ಹೌದು, ಸಿರಾದಲ್ಲೇ ಇದ್ದೀರಾ. ಓಕೆ, ಒಬ್ಬನೇ ಮಗ. ಸೊ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ? ಚೆನ್ನಾಗಿದೆ ಗುರುಜಿ. ಕಾರ್ ಇಟ್ಕೊಂಡಿದ್ದೀರಾ? ಇಲ್ಲ ಗುರುಜಿ. ಕಾರ್ ಯಾವಾಗ ತಗೊಳ್ತೀರಾ? ಪ್ಲಾನ್ ಇದೆ, ಗೊತ್ತಿಲ್ಲ ಗುರುಜಿ. ಸ್ವಂತ ಮನೆ ಇದೆ ಅಲ್ವಾ? ಯಾಕೆ ಗುರುಜಿ ಇಷ್ಟೊಂದು? ಜಮೀನ್ ಇದೆಯಾ? ಅಲ್ಲ, ಕೇಳ್ತಾ ಇದೀನಿ ನಾನು, ಸ್ವಲ್ಪ ಕೇಳ್ಬೇಕು. ಜಮೀನ್ ಇದೆಯಾ? ಏನ್ ಗುರುಜಿ? ಜಮೀನ್ ಏನಾರು ಇದೆಯಾ? ಇದೆ ಗುರುಜಿ. ನಿಮ್ ತಂದೆ ಕಡೆಯಿಂದ ಬಂದಿರೋದು ಅಥವಾ ನಿಮ್ಮ ಹಸ್ಬೆಂಡ್ ಕಡೆಯಿಂದ ಬಂದಿರೋ ಜಮೀನ್ಗಳು ಏನಾರು ಇದೆಯಾ? ಇದೆ ಗುರುಜಿ. ಸರಿ. ನಿಮ್ಮ ಮಗನ ಹೈಟ್ ಎಷ್ಟು? ಅವನೀಗ 5.9 ಇದ್ದಾನೆ ಗುರುಜಿ. 5.9 ಗುಡ್ ಹೈಟ್ ಅಲ್ವಾ? ಹೌದು ಗುರುಜಿ. ನೋಡಕ್ ಹೇಗಿದ್ದಾನೆ? ಸ್ಮಾರ್ಟ್ ಇದಾನ? ಕಪ್ಪಿಗಿದಾನ? ಒಂಥರ ಕುರೂಪಿ ಆಗಿದಾನ? ಇಲ್ಲ, ತುಂಬಾ ಚೆನ್ನಾಗಿದ್ದಾನೆ ಗುರುಜಿ. ತುಂಬಾ ಚೆನ್ನಾಗಿದ್ದಾನೆ. ಏನ್ ಓದ್ತಾ ಇದ್ದಾನೆ ಇವಾಗ? ಚೆನ್ನಾಗಿದ್ದಾನೆ ನನ್ ಮಗ. ನಿಮ್ ತರನೇ ಇದಾರ? ಇಲ್ಲ ಇಲ್ಲ, ನಾನ್ ಚೆನ್ನಾಗಿಲ್ಲ ನೋಡ್ಲಿಕ್ಕೆ. ನನ್ ಮಗ ಅವಾಗ ಹೇಳ್ತಾನೆ ನೀನ್ ಚೆನ್ನಾಗಿಲ್ಲ ಅಂತ. ಅವನ್ ತುಂಬಾ ಚೆನ್ನಾಗಿದ್ದಾನೆ, ತುಂಬಾ ಸ್ಮಾರ್ಟ್ ಇದ್ದಾನೆ. ತುಂಬಾ ಸ್ಮಾರ್ಟ್ ಇದ್ದಾನೆ. ಎಲ್ಲಿ ಓದ್ತಾ ಇದಾರೆ? ಅವನು ಬ್ಯಾಂಗ್ಳೂರ್ನಲ್ಲಿ. ಬ್ಯಾಂಗ್ಳೂರಲ್ಲಿ ಯಾವ ಕಾಲೇಜು? ಅವನು ಎಂತ ಕಾಲೇಜು? ಒಂದ್ ನಿಮಿಷ ಗುರುಜಿ, ನಂಗೆ ಆಚಾರ್ಯ ಪಾಠಶಾಲಾ, APS. ಆಚಾರ್ಯ ಪಾಠಶಾಲಾ, ಅದು ಸ್ವಲ್ಪ ಚೆನ್ನಾಗಿರೋದೇ ಅಲ್ವಾ? ತಗೊಂಡಿದ್ದಾನೆ ಫಸ್ಟ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ಆ ಕಾಲೇಜ್. ಏನ್ ತಗೊಂಡಿದ್ದಾರೆ? ಸಾಂಸ್ಕ್ರಿಟ್ ಫಸ್ಟ್ ಲ್ಯಾಂಗ್ವೇಜ್. ಸಾಂಸ್ಕ್ರಿಟ್, ವೆರಿ ಗುಡ್. ಹೌದು. ಸೊ ಇಷ್ಟೆಲ್ಲ ನಿಮ್ಗೆ ಇಷ್ಟ ಚೆನ್ನಾಗಿದೆ. ಒಬ್ಬನೇ ಮಗ. ಏನ್ ಕೊಟ್ರು ಅವನಿಗೆ ಎಲ್ಲ ಕೊಡ್ತೀರಾ? ಕ್ರಷರ್ ಇಂದ ಹಿಡಿದು ನಿಮ್ ಆಸ್ತಿಯಿಂದ ಅವನಿಗೆ ಹೋಗುತ್ತೆ. ಹೌದು. ಆಶ್ಲೇಷ ನಕ್ಷತ್ರ ಇವ್ನಿಗೆ ಏನ್ ಬಂದ್ ಮಾಡುತ್ತೆ ಅಂತ ನನಗೊಂದು ಕ್ವಶನ್ ಕೇಳ್ತಾ ಇದೀನಿ ನಿಮ್ನ. ನನ್ಗೆ ಕೆಲವರು ಹೇಳೋ ಪ್ರಕಾರ ಆಶ್ಲೇಷ ನಕ್ಷತ್ರ ವೈಬ್ರೇಟ್ ಆಗ್ತಾ ಇರುತ್ತೆ. ವೈಬ್ರೇಟ್ ಆಗ್ತಾ ಆಗ್ತಾ APS ಕಳಿಸಿದೆ, ಆಚಾರ್ಯ ಪಾಠಶಾಲಾ ಸಂಸ್ಕೃತ ಕಲಿಸ್ತಾ ಇದೆ. ಅವನು ಯಾವನೋ ಹೇಳೋದವನು ದೊಡ್ಡ ಮುಟ್ಟಾಳ. 100% 300% ಮುಟ್ಟಾಳ. ನಿಮ್ ಪ್ರೋಗ್ರಾಮ್ ನೋಡ್ತಾ ನಾನು ಅದೊಂದು ಕೇಳ್ಬೇಕು ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ. ಅವ್ನು ಯಾವನು ಹೇಳಿದ್ರೆ ಹೆಸರು ಹೇಳಿದ್ರೆ ಅವ್ನಿಗೆ ಹೇಳ್ತೇನೆ. ಅವನಂತ ದೊಡ್ಡ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಹೂ ಟೋಲ್ಡ್ ದಟ್ ಆಶ್ಲೇಷ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಕೆಲವು 4 ನಕ್ಷತ್ರ, ದೇ ಆರ್ ಜಸ್ಟ್ ಫಿಯರಿಂಗ್ ಪೀಪಲ್. ಅರ್ಥ ಆಯ್ತಲ್ಲ? ನಕ್ಷತ್ರ ಅಂದ್ರೆ ದಶಾ ಪ್ರಾರಂಭಕ್ಕೆ ಅಷ್ಟೇ ಇರೋದು, ಇನ್ನೇನಕ್ಕೂ ಅಲ್ಲ. ಆಶ್ಲೇಷ ನಕ್ಷತ್ರ ಅಂದ್ರೆ ಅವ್ರಿಗೆ ಮೊದಲು ಶುರು ಆಗಿರೋದು ಬುಧ ದಶ. ವೆರಿ ಸಿಂಪಲ್. ದೇರ್ ಆರ್ 3 ನಕ್ಷತ್ರಸ್ ಅಂಡರ್ ಮರ್ಕ್ಯುರಿ. ಒಂದು ರೇವತಿ, ಒಂದು ಆಶ್ಲೇಷ, ಇನ್ನೊಂದು ಬಂದ್ಬಿಟ್ಟು ಜ್ಯೇಷ್ಠ. ಈ 3 ನಕ್ಷತ್ರದಲ್ಲಿ ಯಾರಿರ್ತಾರೋ ಅವ್ರಿಗೆಲ್ಲ ಮೊದಲು ಸ್ಟಾರ್ಟ್ ಆಗದೆ ಬುಧ ದಶ. ಸೊ ಆಶ್ಲೇಷ ನಕ್ಷತ್ರ ಹುಟ್ಟಿದಾಗ ಏನಾಗಿತ್ತು ಅವನಿಗೆ? ಚೆನ್ನಾಗೇ ಇದ್ದ, ಈಗಲೂ ಚೆನ್ನಾಗಿದ್ದಾನೆ ಗುರುಜಿ. ಮತ್ತೆ ವೈ ಆರ್ ಯು ಸೋ ಮಚ್? ನಿಮ್ಗೆ ಯಾಕೆ ಹೋಗಿ ಬಂಡೆಗೆ ತಲೆ ಚೆಚ್ಕೋತಾ ಇದ್ರಿ? ಯಾರೋ ಹೇಳಿದ್ರು ಅಂತ. ಓಕೆ, ಬಟ್ ಕೆಲವೊಂದು ವಿಚಾರಗಳು ಮದರ್ ಆಗಿ ನನ್ಗೆ ಗೊತ್ತಾಗೋದಿಲ್ಲ. ಬೇರೆಯವ್ರು ಹೇಳ್ತಾರೆ ಹಿಂಗ್ ಮಾಡ್ದ ಹಂಗ್ ಮಾಡ್ದ ಅಂತ, ಅವಾಗೆಲ್ಲೋ ನನ್ಗೆ ಫೀಲ್ ಆಗುತ್ತೆ. ಎಸ್, ನನಗೆ ಗೊತ್ತಿಲ್ಲ. ಅಂದ್ರೆ ಬೇರೆ ಯಾವ ನಕ್ಷತ್ರ ಎಲ್ಲ ಬಹಳ ಗಾಂಧಿಗಳು. ಬೇರೆ ನಕ್ಷತ್ರದಲ್ಲಿರೋರೆಲ್ಲ, ಜೈಲಲ್ಲಿರೋರೆಲ್ಲ ಎಲ್ಲ ಇದು ನಕ್ಷತ್ರಗಳ ವರ್ಷ ನಕ್ಷತ್ರ. ಎಲ್ಲಾ ನಕ್ಷತ್ರಗಳು ಇದಾರೆ ಜೈಲಲ್ಲಿ. ಎಲ್ಲಾ ನಕ್ಷತ್ರಗಳು ಬದುಕಲ್ಲಿ ಚೆನ್ನಾಗಿರ್ತಾರೆ. ಹೂ ಟೋಲ್ಡ್ ದಟ್ ಆಶ್ಲೇಷ ಇಸ್ ಬ್ಯಾಡ್, ಹೂ ಟೋಲ್ಡ್ ದಟ್ ಅಶ್ವಿನಿ ಇಸ್ ಬ್ಯಾಡ್? ಇವರೆಲ್ಲ ಒಬ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿ ದುಡ್ಡು ಮಾಡೋವಂಥದ್ದು. ಬ್ರ್ಯಾಂಡ್ ಆಗ್ಬಿಟ್ಟಿದೆ ಅಲ್ವಾ ಗುರುಜಿ? ನಾನು ಏನ್ ಮಾಡೋದು ಮೇಡಮ್? ಜ್ಯೇಷ್ಠ ಬ್ಯಾಡ್ ಅಂತಾರೆ, ಆಶ್ಲೇಷ ಬ್ಯಾಡ್ ಅಂತಾರೆ, ಅಶ್ವಿನಿ ಬ್ಯಾಡ್. ಅಂದ್ರೆ ಇನ್ನೂ ಒಂದ್ 2-3 ಸೇರ್ಸ್ಕೊಂಡ್ಬಿಡ್ತಾರೆ. ಒಂದು ಇದನ್ನೇ ಮೂಲ ಅಂತ ವರ್ಷ ಬಿಡಿ. ಇದನ್ನೇ ಗವರ್ಮೆಂಟ್ ಒಂದ್ ದಿವಸ ಬ್ಯಾನ್ ಮಾಡ್ತಾರೆ ಜ್ಯೋತಿಷ್ಯನ, ಬಿಕಾಸ್ ಆಫ್ ಆಲ್ ದಿಸ್ ಕ್ರೂಕೆಡ್ ಪೀಪಲ್.
ಕ್ರೂಕ್ಸ್ ಅಂತಾನೆ ಕರಿತೀನಿ ಇವ್ರನ್ನ. ಆಗ್ಬಾರ್ದು ಗುರುಜಿ, ಯಾಕಂದ್ರೆ ನಿಮ್ ಪ್ರೋಗ್ರಾಮ್ ಅಷ್ಟು ಚೆನ್ನಾಗಿ ಬರ್ತಿದೆ, ಇದು ಬ್ಯಾನ್ ಆಗ್ಬಿಟ್ರೆ ನಾವೇನು ಮಾಡಕ್ಕಾಗಲ್ಲ. ಐ ಫೋರ್ಸಿ ದಟ್. ನೋಡಿ ಮೇಡಮ್, ಈಗ ನಾನು ಐ ಹ್ಯಾವ್ ಡನ್ ಮೈ MBA. ಐ ಹ್ಯಾವ್ ವರ್ಕ್ಡ್ ಇನ್ ಮೆನಿ ಬಿಗ್ ಕಂಪನೀಸ್, ಡಾಬರ್, ಜಿಲೆಟ್, ಸ್ಪೈಸ್ ಟೆಲಿಕಾಂ, ಟಾಟಾ ಟೆಲಿ ಸರ್ವಿಸಸ್, ಸ್ಯಾಮ್ಸಂಗ್ ಮೊಬೈಲ್, ಜಿಲೆಟ್. ಅರ್ಥ ಆಯ್ತಲ್ಲ? ದೊಡ್ಡ ದೊಡ್ಡ ಕಂಪನೀಸ್, ಟಾಟಾ ಟೆಲಿ ಸರ್ವಿಸ್ ಅಂತ ಕಂಪನೀಸ್ ಎಲ್ಲ ವರ್ಕ್ ಮಾಡ್ಕೊಂಡಿದ್ದೀನಿ. ಆಲ್ ಬಿಗ್ ಕಂಪನೀಸ್ ಅಲ್ಲಿ ವರ್ಲ್ಡ್ ವೈಡ್ ಹೋಗಿ ಬಂದಿದ್ದೀನಿ. ಜ್ಯೋತಿಷನು ಕಲ್ತಿದ್ದೀನಿ. ನಿಜವಾದ ಜ್ಯೋತಿಷರು ಇದು ಹೇಳಲ್ಲ. ಜ್ಯೋತಿಷರು ಇನ್ಸ್ಟಿಟ್ಯೂಟ್ ಯಾರು ಬರ್ತಾ ಇಲ್ಲ ವಾಹಿನಿಗೆ, ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ದೇ ಆರ್ ಲರ್ನಿಂಗ್ ದೇರ್ ಓನ್ ಸಬ್ಜೆಕ್ಟ್. ಅವ್ರು ಯಾರ್ಯಾರು ಗೊತ್ತೋ ಅವ್ರು ಹೇಳ್ಕೊಂಡು ಹೋಗ್ತಾರೆ ಅಥವಾ ಹೇಳಲ್ಲ. ಇಟ್ಸ್ ಎ ಸಬ್ಜೆಕ್ಟ್. ಒನ್ ಥಿಂಗ್ ಐ ಅಪ್ರಿಶಿಯೇಟ್ ಯು ಗುರುಜಿ, ಏನಂದ್ರೆ ನೀವು ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತೀರಾ ನನ್ನನ್ನ. ಯಾವ ಚಾನೆಲ್ ಅಲ್ಲಿ ಬಿಟ್ರು ನಾನು ಚಾಲೆಂಜ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು, ಅದು ತುಂಬಾ ಖುಷಿ ಕೊಡುತ್ತೆ ನಮ್ಗೆ, ನೋಡೋರ್ಗೂ ತುಂಬಾ ಖುಷಿ. ಸುಳ್ಳು ಹೇಳೋರಿಗೆ ಭಯ ಪಡ್ಬೇಕು. ನಾನೆಲ್ಲಿ ಸುಳ್ಳು ಹೇಳಲ್ವಲ್ಲ. ಇಲ್ಲ ಖಂಡಿತ ಖುಷಿ ಆಗುತ್ತೆ. ನೀವು ಮಾತಾಡೋ ರೀತಿ ನೋಡಿದ್ರೆ ಖುಷಿ ಆಗುತ್ತೆ. ಅನಾಲಿಸಿಸ್ ಅಲ್ಲಿ ಮಿಸ್ಟೇಕ್ ಆಗೋದಷ್ಟೇ. ನೋಡ್ತಾ ಇದ್ದೀನಿ, ಒಂದು ಪ್ರೋಗ್ರಾಮ್ ಮಿಸ್ ಆದ್ರೂ ಅದನ್ನ ಮತ್ತೆ ನಿದ್ದೆನೇ ಬರಲ್ಲ ಗುರುಜಿ ನನ್ಗೆ. ಪ್ರೋಗ್ರಾಮ್ ನೋಡಿದ್ಮೇಲೆ ನೆಕ್ಸ್ಟ್ ನಾನು ಹೋಗ್ಬಿಡ್ಬೇಕು ನಿದ್ದೆಗೆ. ಆ ರೀತಿ ಅಡಿಕ್ಟ್ ಆಗ್ಬಿಡಿದೀವಿ ನಿಮ್ ಪ್ರೋಗ್ರಾಮ್ಗೆ. ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು. ನಿನ್ನೆ ಕೂಡ ಸೆಂಚುರಿ ಆಫ್ ದ ಇಯರ್ ಅಂತ ಕೊಟ್ರಲ್ವಾ ನಿಮ್ಗೆ ಅವಾರ್ಡ್. ನೋಡಿ, ಅವರೆಲ್ಲ ಟ್ರಾವೆಲ್ ಸ್ಟೂಡೆಂಟ್, ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡ್ತಕ್ಕಂಥ ಬೇಕಾದಷ್ಟು ಜನ 11,000 ಸ್ಟೂಡೆಂಟ್ಸ್ ಆಗಿದ್ದಾರೆ. ಇದು ನಮ್ಮ ವಾಹಿನಿ ಯಾರು ಯಾವ ಜ್ಯೋತಿಷರು ನೋಡ್ತಾ ಇಲ್ಲ, ಅಂದ್ರೆ ಪುರೋಹಿತರು ಎಸ್ಪೆಷಲಿ ನೋಡಲ್ಲ. ದೇ ಆರ್ ಲೀಸ್ಟ್ ಬಾದರ್ಡ್ ಟು ಸಿ ಮೈ ಪ್ರೋಗ್ರಾಮ್ ಅಂಡ್ ಲರ್ನ್. ಆಮೇಲೆ ನಮ್ಮ ಹತ್ರ ಬಂದು ಕಲಿಬೇಕು ಅಂತಂದ್ರೆ ಅವ್ರಿಗೆ ನಾಚಿಕೆ. ಈ ಸಬ್ಜೆಕ್ಟ್ ಕಲಿಬೇಕು ಅಂತಂದ್ರೆ ಅವ್ರಿಗೇನೋ ಒಂಥರ ಇವನ ಹತ್ರ ಏನ್ ಕಲಿಯೋದ್ ಬಿಡು ಅಂತ ತಾತ್ಸಾರ. ಗುಡ್ ಸಬ್ಜೆಕ್ಟ್ ಅವ್ರು ಕಲ್ತು ಪಬ್ಲಿಸಿಟಿ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್, ಸೊಸೈಟಿಗೆ ಒಳ್ಳೇದಾಗುತ್ತೆ. ನಿಮಗೆ ಒಂದು ಫಿಯರ್ ಕಾನ್ಶಿಯಸ್ನೆಸ್ ಹಾಕಿದ್ರಲ್ವಾ ಅವರು, ದೇ ಇನ್ಸ್ಟಿಲ್ಡ್ ಒಂದು ಬೀಜ ಬಿತ್ತರಲ್ವಾ ಫಿಯರ್. ಇದೇ ಎಲ್ಲ ಮಾಡ್ತಾ ಇರ್ತಕ್ಕಂಥ ಜ್ಯೋತಿಷರು. ಈ ವಾಹಿನಿಯವರು ಫಸ್ಟ್ ಬಾಧ್ಯತೆ ಇರಬೇಕು ಅಂತ ಬೈತಾನೆ ಇರ್ತೀನಿ. ವಾಹಿನಿಲಿ ಏನ್ ಕಮ್ಮಿ ಇಲ್ಲ ಇಂಥದ್ದೆಲ್ಲ ಹೇಳೋದು. ಅಯ್ಯೋ, ಈ ಹೆಸರಿಂದ ಇಟ್ರೆ ಏನ್ ಹೆಸರು ಇಟ್ಟಿದ್ದೀರಾ ನಿಮ್ಮ ಮಗನಿಗೆ? ಹರ್ಷ. ಹರ್ಷ ಇಟ್ಟಿದ್ದೀರಾ. ಓಕೆ, ಇರ್ಲಿ. ಥ್ಯಾಂಕ್ಸ್ ಫಾರ್ ಯಾರೋ ಒಬ್ರು ಹಿಂಗ್ ಹೇಳಿದ್ರು ಆಶ್ಲೇಷ. ಅದಕ್ಕೆ ಏನಕ್ಕೆ ಹೇಳಿದೆ ಅಂದ್ರೆ, ಇದು ಆಶ್ಲೇಷ ನಕ್ಷತ್ರದಲ್ಲೆಲ್ಲ ಹುಟ್ಟಿದಾರಲ್ವಾ ಮೇಡಮ್, ದೇವರು ಅವ್ನಿಗೆ ಏನ್ ಕಮ್ಮಿ ಮಾಡಿದಾನೆ ಅಂತ ನಾನು ಕ್ವಶನ್ ಮಾರ್ಕ್ ಹೇಳೋದು ಈಗ. Everything is well given. So why are you going and banging your head on the ಇದು ಸ್ಟೋನ್? ನನಗೇನೋ ಕಾಲ್ ಮಾಡಿದ್ರೆ ಓಕೆ, ಯಾವ ಲೈನ್ ಹೋಗ್ಬೇಕು ಸಪೋರ್ಟ್ ಮಾಡ್ತೀನಿ. ಶುಕ್ರ ಕಾಂಬಿನೇಷನ್ ಇದೆ, 6-4-3 ಕಾಂಬಿನೇಷನ್ ಬರ್ತಾ ಇದೆ. ಅವ್ರಿಗೆ ಟೀಚಿಂಗ್ ಲೈನು, ಕನ್ಸ್ಟ್ರಕ್ಷನ್ ಲೈನು ಮತ್ತೆ ಟೀಮ್ ಲೀಡರ್ ಇನ್ ಸಾಫ್ಟ್ವೇರ್ಸ್, ಈ 3 ಲೈನು ಸೆಟ್ ಆಗುತ್ತೆ. ಹಿಲ್ ಬಿಕಮ್ ಎ ಹೇಳಿ. ನೆಕ್ಸ್ಟ್ ಅವನು ಏನ್ ಓದ್ಬೇಕು ಗುರುಜಿ ಅವನೀಗ? ಓಕೆ ನೋಡಿ, ಅವ್ರಿಗೆ 21 ಆದ್ಮೇಲೆ ಶುಕ್ರ ದಶೆ ಸ್ಟಾರ್ಟ್ ಆಗುತ್ತಮ್ಮ. 99% ಅಬ್ರಾಡ್ ಹೋಗೋ ಕಾಂಬಿನೇಷನ್ ಇದೆ. ನಿಮ್ಮ ಇಚ್ಛೆ ಕಳ್ಸೋದು ಬಿಡೋದು. ಓಕೆ, ಮಲ್ಟಿನ್ಯಾಷನಲ್ ಕಂಪ್ನಿಲೇ ಕೆಲಸ ಮಾಡ್ತಾರೆ. ಬ್ಯೂಟಿಫುಲ್ ಆಗಿದೆ. 4th, ಹೀಲ್ ಲೀಡ್ ಎ ಟೀಮ್. ಲೀಡಿಂಗ್ ಅಂತ ಬರುತ್ತೆ. ಹಿ ಇಸ್ ಎ ಲೀಡರ್. ಹಿಲ್ ಲೀಡ್ ಎ ಟೀಮ್. ಯಾವ್ದು ಲೈನ್ ಹೋದ್ರು ಹಿ ವಿಲ್ ಲೀಡ್. ಎಕ್ಸಲೆಂಟ್ ಆಗಿದೆ. ನಿಮ್ಗೆ ಏನಾದ್ರು ಒಂದು ಎಫೆಕ್ಟ್ ಅಲ್ಲಿ ಬಿತ್ತು ಅಂದ್ರೆ ಮ್ಯಾರೇಜ್ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ದಟ್ ಈಸ್ ನಾಟ್ ಬಿಕಾಸ್ ಆಫ್ ಆಶ್ಲೇಷ, ದಟ್ ಈಸ್ ಬಿಕಾಸ್ ಆಫ್ ದಿ ಶುಕ್ರ ದಶ. ಶುಕ್ರ ಈಸ್ ಕ್ವೈಟ್ ಬ್ಯಾಡ್. ಅಂದ್ರೆ ಅವನಲ್ಲಿ ನಿಮ್ಗಿರೋ ಅಟ್ಯಾಚ್ಮೆಂಟ್ ಆಚೆ ಕಡೆ ಇನ್ನೊಂದು ವ್ಯಕ್ತಿ ಬಂದಾಗ ಅಟ್ಯಾಚ್ಮೆಂಟ್ ಇರಲ್ಲ. ಅಮ್ಮ ಫಸ್ಟ್ ವರ್ಡ್ ಅವ್ರದ್ದು. ಎನಿಥಿಂಗ್ ಹಿಲ್ ಸ್ಟಾರ್ಟ್ ವಿತ್ ಮದರ್ ಅಷ್ಟೇ. ಅರ್ಥ ಆಯ್ತಲ್ಲ? ಸ್ಪೆಸಿಫಿಕ್ ಆಗಿ ಯಾವ ಲೈನ್ ಅಂತ ಅವನೇನೋ ತುಂಬಾ IAS ಅಂತ ಇಷ್ಟಪಡ್ತಾರೆ. ಇಲ್ಲ ಅದೆಲ್ಲ ಇಲ್ಲ. IAS ಕಾಂಬಿನೇಷನ್ ಇಲ್ಲ. IAS ಕಾಂಬಿನೇಷನ್ ಇಲ್ಲ. ಇವರು ಫ್ಯೂಚರ್ ಅಲ್ಲಿ ಇದೆಲ್ಲ ಮುಗಿಸ್ಕೊಂಡು ಹಿಲ್ ಕಮ್ ಬ್ಯಾಕ್ ಅಂಡ್ ಗೆಟ್ ಇನ್ ಟು ಕನ್ಸ್ಟ್ರಕ್ಷನ್ ಆರ್ ಅಗ್ರಿಕಲ್ಚರ್ ಆರ್ ನಿಮ್ ಕಷರ್ಗೆ ವಾಪಸ್ ಬರ್ತಾರೆ ಇವತ್ತಲ್ಲ ನಾಳೆ. ಹಿಲ್ ಕಮ್ ಬ್ಯಾಕ್ ಟು ದಿ ಸೇಮ್ ರೂಟ್. ಫಾದರ್ ರೂಟ್ಗೆ ಬರ್ತಾರೆ, ಬಟ್ ಎಲ್ಲಾ ಕಡೆ ಒಂದ್ ರೌಂಡ್ ಹೋಗಿ ಬರ್ತಾರೆ. ಫೈನಲಿ ಅಗ್ರಿಕಲ್ಚರ್ ಮಾಡಬೇಕು ಅಂತಾನೆ ಇವ್ರು ಇಷ್ಟಪಡೋದು. ಫೈನಲಿ ಫಾರ್ಮಿಂಗ್ ತುಂಬಾ ಇಷ್ಟಪಡ್ತಾರೆ ಫ್ಯೂಚರ್ ಅಲ್ಲಿ. ಅರ್ಥ ಆಯ್ತಲ್ಲ? ಬ್ಯೂಟಿಫುಲ್ ಲೈಫ್ ಇದೆ, ನಥಿಂಗ್ ಟು ವರಿ. ಆಶ್ಲೇಷ ನಕ್ಷತ್ರ ಏನೂ ಮಾಡಲ್ಲ, ಫಸ್ಟ್ ಕ್ಲಾಸ್ ಲೈಫ್ ಇದೆ. ನನ್ನ ಸಜೆಷನ್ ಅವ್ರಿಗೆ ತೊಗರಿ ಬೇಳೆ ಸ್ವಲ್ಪ ದಾನ ಮಾಡ್ತಾರೆ. ಯಾಕಂದ್ರೆ 12ನೇ ಮನೇಲಿ ಮಂಗಳ ಹಿಟ್ ಆಗಿದೆ. ಕಾಂಬಿನೇಷನ್ಸ್ ಬ್ಯೂಟಿಫುಲ್ ಆಗಿದೆ. 4-4 ಕಾಂಬಿನೇಷನ್ಸು. ಹಿಲ್ ಡು ವೆರಿ ವೆಲ್. ಓದ್ತಾನೆ ಇರ್ತಾರೆ. ಹೈಯೆಸ್ಟ್ ಸ್ಟಡೀಸ್ ಕಳಿಸಿ, ಅಬ್ರಾಡ್ ಕಳ್ಸಂಗಿರು ಕಳಿಸಿ, ಬಹಳ ಚೆನ್ನಾಗಿರುತ್ತೆ. ಸಂಸ್ಕೃತ ಬೇರೆ ಓದ್ತಾ ಇರ್ತಾರೆ, ಪಂಡಿತರಾಗ್ತಾರೆ. ಜ್ಯೋತಿಷನು ಕಳಿಸಿ ಬೇಕು ಅಂದ್ರೆ. ಐ ಡೋಂಟ್ ಫೋರ್ಸ್ ದೆಮ್. ಎಕ್ಸಲೆಂಟ್ ಕಾಂಬಿನೇಷನ್. ವೀಕ್ಷಕರೇ, ಇದೊಂದು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೀನಿ. ಯಾರಾದರೂ ಆ ನಕ್ಷತ್ರ ಕೆಟ್ಟದು, ಈ ನಕ್ಷತ್ರ ಕೆಟ್ಟದು ಅಂದ್ರೆ ಫಸ್ಟ್ ತಲೆ ಮೇಲೆ ಹೊಡಿಬೇಕು. ಐ ಶುಡ್ ಯೂಸ್ ದಿಸ್ ಲ್ಯಾಂಗ್ವೇಜ್. ಡೆಫಿನೆಟ್ಲಿ ತಪ್ಪಾಗುತ್ತೆ. ಆದ್ರೂ ಕೂಡ ಇನ್ನೊಬ್ಬರಿಗೆ ವಿಷ ಬೀಜವನ್ನು ಬಿತ್ತತಕ್ಕಂಥ ವಿಷಕಾರಿ ಜಂತುಗಳು ಇಲ್ಲೇ. ನಮ್ಮ ನಾಲ್ಗೆ ಅಷ್ಟು ವಿಷಯ ಇನ್ಯಾವುದೂ ಇಲ್ಲ.
ಆಗಲ್ಲ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಅಷ್ಟೇ. ಲೆಟ್ ದಮ್ ಮೇಕ್ ದರ್ ಮೆಂಟಲಿ ಸ್ಟ್ರಾಂಗ್. ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ, ಒಂದು ವಿಚಾರದಲ್ಲಿ. ಇವ್ರು ಆಶ್ಲೇಷ ನಕ್ಷತ್ರ ವೇಸ್ಟ್, ಲೈಫೇ ವೇಸ್ಟ್, ಇನ್ನು ಹುಟ್ಟಿರೋದೇ ವೇಸ್ಟ್ ಅಂದ್ಬಿಡ್ತಾರೆ. ಇವ್ರು ಕೂತಿರೋದೇ ವೇಸ್ಟ್ ಅಲ್ಲಿ. ಇವ್ರು ಯಾವ ನಕ್ಷತ್ರ ಇಟ್ಕೊಂಡು ಬೆಳೆದಿದ್ದಾರೆ? ಏನು ಬೆಳೆದಿರಲ್ಲ ಅಲ್ಲಿ. ಇವ್ರನ್ನ ಯಾಕೆ ಹೋಗಿ ಕೇಳಿರ್ತಾರೆ ಅಂತ ನಾನು ಹೇಳಿರಲಿಲ್ಲ. ಅವ್ರ ಪರಿಸ್ಥಿತಿ, ಅವ್ರನ್ನ ತೇಜೋವಧೆ ಮಾಡಬೇಕು ಅಂತ ಅವ್ರ ಹೆಸರು, ಯಾವ ಊರಲ್ಲಿ ಕೂತಿದ್ದಾರೆ, ಯಾವ ಪರಿಸ್ಥಿತಿಲಿ ಕೂತಿದ್ದಾರೆ, ಏನಾದ್ರು ದೊಡ್ಡ ಫೇಮಸ್ ಇದಾಗಿದಾರ ಇಲ್ಲ ಹೇಳಿ ಕೇಳಲಿಲ್ಲ. ಅದೇನೂ ಇರಲ್ಲ. ಈ ವ್ಯಕ್ತಿ ಸಂಸ್ಕೃತ ಓದ್ತಾ ಇರ್ತಾನೆ, ಇವ್ರ ಮಗ ಒಬ್ಬನೇ ಮಗ, ಕ್ರಷರ್ ಇಟ್ಕೊಂಡಿದ್ದಾರೆ, ಮನೆ ಇದೆ, ಕಾರ್ ತೊಳಕೇನಿಲ್ಲ, ಅದೇ ಊರಲ್ಲಿ ಇರ್ತಾರೆ, ಕಾರ್ ಸುಮ್ಮನೆ ಕೇಳಿದಷ್ಟೇ. ಹೌ ವೆಲ್ ದೇ ಆರ್. ದುಡ್ಡಿದ್ಯಾ? ಇದೆ ಸರ್, ಒಬ್ಬನೇ ಮಗ, ಫ್ಯಾಂಟಾಸ್ಟಿಕ್. ಆಶ್ಲೇಷ ನಕ್ಷತ್ರ ಬಂದು ಇವ್ನಿಗೆ ಏನ್ ಮಾಡ್ತು? ಬಿತ್ತಾರೆ ಬೀಜ, ವಿಷದ ಬೀಜ. ಅದಕ್ಕೆ ಎಷ್ಟೋ ವಿಚಾರವಾದಿಗಳಿಗೆ ಜ್ಯೋತಿಷ್ಯ ಕಂಡ್ರೆ ಇಷ್ಟ ಇಲ್ಲ. 90% ಪುರೋಹಿತರು ಹೇಳದೆ ಈ ಕಚಡ, ಈ ಪುರೋಹಿತರಿಂದನೇ ಜ್ಯೋತಿಷ್ಯ ಹಾಳಾಗುತ್ತೆ. ಇದು ರೈಟ್ ಇಟ್ ಆನ್ ದಿ ವಾಲ್ ಅಂಡ್ ಕೀಪ್, ರೈಟ್ ಇಟ್ ಆನ್ ದಿ ವಾಲ್ ಅಂಡ್ ಕೀಪ್. ಜ್ಯೋತಿಷ್ಯ ಕ್ಲೋಸ್ ಆಗದೆ ಪುರೋಹಿತರಿಂದ. ದಟ್ ಈಸ್ ಮೈ ಪೇನ್. ನನ್ನ ಪೇನ್ ಇಂದ ಹೇಳ್ತಾ ಇದ್ದೀನಿ. ಈ 5 ವರ್ಷದಿಂದ ವರ್ಲ್ಡ್ ವೈಡ್ ಜ್ಯೋತಿಷ್ಯ ಬಂದು ಕಲಿಸ್ತಾ ಇರೋ ರೀಸನ್ ಏನಕ್ಕೆ ಭಗವಂತನ ಇಚ್ಛೆ ಇರಬಹುದು. ನನ್ನ ಒಂದು ಪ್ರಶ್ನಾಶಾಸ್ತ್ರ ಹಾಕಿದಾಗ ರೀಸೆಂಟ್ ಆಗಿ ಎಷ್ಟು ದಿವಸ ಇರುತ್ತೆ ವಾಹಿನಿ ಅಂತಂದಾಗ ಐ ವಾಸ್ ಶಾಕ್ಡ್. ದೇರ್ ವಿಲ್ ಬಿ ಎ ಡೇ ವೇರ್ ದೇರ್ ಇಸ್ ಎ ಫುಲ್ ಸ್ಟಾಪ್ ಫ್ರಮ್ ದಿ ಗವರ್ಮೆಂಟ್, ಫ್ರಮ್ ದಿ ಕಂಟ್ರಿ. ಎಲ್ಲ ಕಡೆ ಇದರಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ದೇ ಡೋಂಟ್ ನೋ ಹೌ ಟು ಅನಲೈಸ್ ಅಸ್ಟ್ರಾಲಜಿ. ಅದಕ್ಕಿಂತ ಮುಂಚೆ ಒಂದು ನಿಯಮಗಳು ತಗೊಂಬಂದ್ರೆ ಇಂಥದ್ದು ಓದಿರ್ಬೇಕು, ಸರ್ಟಿಫಿಕೇಶನ್ ಆಗಿರ್ಬೇಕು, ಅವರು ಪ್ರಾಕ್ಟೀಸ್ ಮಾಡಿರ್ಬೇಕು, ಕರೆಕ್ಟ್ ಆಗಿ ಕ್ರೆಡೆನ್ಷಿಯಲ್ಸ್ ಇರಬೇಕು. ಈ ಕ್ರೆಡೆನ್ಷಿಯಲ್ಸ್ ಎಲ್ಲ ಇದ್ದು ಮಾಡಬೇಕು. ಈ MBA ಮಾಡಿರೋರು ಜ್ಯೋತಿಷ್ಯ ಎಷ್ಟೋ ಜನ ಮಾಡಿದ್ದಾರೆ, ಕಾರ್ಪೊರೇಟ್ ಇರೋರು ಎಷ್ಟೋ ಜನ ಜ್ಯೋತಿಷ್ಯ ಮಾಡಿದ್ದಾರೆ. ಬಟ್ ಯಾರು ಕೂಡ ವಾಹಿನಿಲಿ ಬಂದು ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅದ್ರಲ್ಲಿ ನಾನೊಬ್ಬ ಬಂದು ಕೂತಿದ್ದೀನಿ. ನಾನು ಜ್ಯೋತಿಷ್ಯ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ನೆಗೆಟಿವ್ ಇದ್ದಿದ್ದೆ ನನ್ನ ಫ್ಯಾಮಿಲಿಗೆ. ಹೋಗಿ ಜ್ಯೋತಿಷ್ಯಕ್ಕೆ ಹೋಗ್ತಿಲ್ಲ, ಒಳ್ಳೆ ಕೆಲಸ ಇದ್ದಿದ್ದು ಬಿಟ್ಬಿಟ್ಟು ಅಂತ ತಲೆ ಬಗ್ಗಿಸ್ಕೊಂಡು ಬಂದು ಟಿವಿಲಿ ಮಾಡಿದೆ. ಇವಾಗ ತಲೆ ಎತ್ತಿದ್ದೀನಿ. ಜಸ್ಟ್ ಬಿಕಾಸ್ ಐ ಮೇಡ್ 11,000 ಸ್ಟೂಡೆಂಟ್ಸ್ ಅವೇರ್ ಆಫ್ ದಿಸ್ ಸೈನ್ಸ್. ಅವೇರ್ನೆಸ್, ಬ್ಯೂಟಿಫುಲ್ ಸಬ್ಜೆಕ್ಟ್. ಐ ರಿಕ್ವೆಸ್ಟ್ ಪೀಪಲ್ ಟು ಜಾಯಿನ್ ಫಸ್ಟ್. ಇದನ್ನ ಹೊಡಿಬೇಕು ಅಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಆಗಲ್ಲ. ದೇ ಮೈಟ್ ಬಿ ನೆಗೆಟಿವ್. ನನ್ನ ನೆಗೆಟಿವ್ ಮಾಡ್ಬೋದು, ನಾನು ಹೇಳ್ತೀನಿ. ಎಲ್ಲ ನಮ್ಮ ಮನೇಲೂ ಬೈತಾ ಇರ್ತಾರೆ. ಐ ಕಾಂಟ್ ಹೆಲ್ಪ್ ಇಟ್. ನನ್ನ ಮೇಡಮು ಬೈತಾರೆ, ಯಾಕೆ ಅವ್ರ ಬಗ್ಗೆ ಹೇಳ್ತೀಯ ಅಂತ. ಟ್ರೂತ್ ಹೇಳ್ತಾ ಇದ್ದೀನಿ. ಅವ್ರು ನಿಜವಾಗ್ಲೂ ಸ್ವಾಭಿಮಾನ, ಆತ್ಮಸಾಕ್ಷಿ ಇದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾನೇನೋ ಹೇಳೋಕ್ಕಾಗಲ್ಲ. ದಟ್ಸ್ ವಾಟ್ ಐ ಕ್ಯಾನ್ ಮ್ಯಾಕ್ಸಿಮಮ್ ಸೇ. ಒಂದು ಏನಾದ್ರು ಒಂದು ಧ್ವನಿ ಅಷ್ಟೇ ನಾನು ಹೇಳೋದು. ಒಂದು ಧ್ವನಿ ಚೇಂಜ್ ಮಾಡೋಕ್ಕಲ್ಲ. ಕಲಿಯುಗ ಹಿಂಗೆ ಆಗಬೇಕು, ಭಗವಂತನ ಲೀಲೆ ಹಿಂಗೆ ಇರಬೇಕು ಅಂದ್ರೆ ಆಗಲಿ. ನಂದೊಂದು ಧ್ವನಿ ಅಷ್ಟೇ. ಹೆದರ್ಸ್ತಕ್ಕಂಥ ಪ್ರೋಗ್ರಾಮ್ ಏನ್ ಬೇಕಾದ್ರೂ ಪೂಜೆ ಮಾಡಿಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ. ಒಂದು ತಾಯಿಗೆ, ಒಂದಿರ್ತಕ್ಕಂಥ ಒಂದು ಪೋಷಕರಿಗೆ ಈ ಭಯದ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ದಟ್ ಈಸ್ ದಿ ಎಂಡ್ ಆಫ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಇಸ್ ಟು ಪ್ರಮೋಟ್ ಹ್ಯುಮ್ಯಾನಿಟಿ. ಅದು ಥಿಂಕ್ ಮಾಡಿ ಎಲ್ಲರೂ. ಪುರೋಹಿತರೆ, ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರ್ಯಾರು ದೇವ್ರ ಹತ್ರ ಕೂತಿರ್ತೀರಾ, ದೇವರಾಗಿ ಫಸ್ಟು. ದುಡ್ಡು ಆಮೇಲೆ ಬರುತ್ತೆ, ಎಷ್ಟು ಬೇಕಾದ್ರೂ ಮಾಡ್ಬೋದು. ಮನಿ ಈಸ್ ಎನ್ ಎಕ್ಸ್ಚೆಕರ್ ವಿಚ್ ಕ್ಯಾನ್ ಬಿ ಅರ್ನ್ಡ್. ಅರ್ಥ ಆಯ್ತಲ್ಲ? ದೇವ್ರ ಹತ್ರನೇ ಕೂತಿರ್ತೀರಿ ನೀವು, ವಿಗ್ರಹದ ಹತ್ರ. ಪ್ಲೀಸ್ ಸ್ಪೀಕ್ ದಿ ಟ್ರೂತ್. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ನಿ. ಅಶ್ಲೇ ನಕ್ಷತ್ರ ಶಾಂತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 50 ರೂಪಾಯಿ ಇಸ್ಕೊಳ್ಳಿ ಅಷ್ಟೇ. ಸರಿ ಇಲ್ಲ ಅಂತ ಹೇಳಿ ಕಳಿಸಿ ಕಳ್ಳಾಟಗಳನ್ನ ಆಡಬೇಡಿ. ಒಂದು ಒಳ್ಳೆ ಇದು ಸಿಕ್ಕಿದೆ. ಪೌರೋಹಿತ ಅನ್ನೋದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ. ಯಾಕಂದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ದೇವಸ್ಥಾನಕ್ಕೆ ಹೋದ್ರೆ ದೇವ್ರನ್ನ ಹಿಂಗ್ ನಮಸ್ಕಾರ ಮಾಡ್ತಾನೆ, ತೀರ್ಥ ಬಂದಾಗ ಈಗ ಬಗ್ತಾನೆ. ಬಗ್ಗೋ ಕೆಲಸ ಒಬ್ಬನ ಹತ್ರನೇ ಆಗೋದು. ಅರ್ಥ ಮಾಡ್ಕೊಳ್ಳಿ. ಬಗ್ಗೋ ಕೆಲಸ ಒಬ್ಬನ ಹತ್ರ ಆಗೋದು. ನಿಮ್ಮ ಹತ್ರ ಬಗ್ತಾರೆ, ಬಗ್ಗಿ ನೀವು ದೇವ್ರ ಹತ್ರ ಇದ್ದೀರಾ ಅಂತ. ಅಂತ ಧರ್ಮಕ್ಷೇತ್ರ, ಒಳ್ಳೆ ಕ್ಷೇತ್ರದಲ್ಲಿ ಇದ್ದಾಗ ದಯಮಾಡಿ ಪ್ಲೀಸ್ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ. ನಿಜವಾಗ್ಲೂ ಆಶ್ಲೇಷ ನಕ್ಷತ್ರ, ಮೂಲ ನಕ್ಷತ್ರ ಅಷ್ಟೊಂದು ಕೆಟ್ಟದ್ದು ಮಾಡಿರ್ತಕ್ಕಂಥ ನಿದರ್ಶನಗಳಿದ್ರೆ ಇಲ್ಲಿ ಸೀಟ್ ಕಾಲಿದೆ, ಬಂದು ನಾವು ಡಿಸ್ಕಷನ್ ಮಾಡೋಣ, ನಾವು ಅರ್ಥ ಮಾಡ್ಕೊಳ್ಳೋಣ ಇಂತಿಂಥವ್ರಿಗೆ ಹಿಂಗಾಗಿದೆ ಅಂತ. ಪ್ಲೀಸ್ ಡೋಂಟ್ ಟೆಲ್ ಫಾಲ್ಸ್ಹುಡ್ ಬೇಡ. ಯಾಕಂದ್ರೆ ಇದೊಂದು ಎಕ್ಸಾಂಪಲ್ ಹೇಳಿದ್ದೀನಿ. ಇವರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಕೋಟ್ಯಾಂತರ ಜನ ಹುಟ್ಟಿರ್ತಾರೆ ಆಶ್ಲೇಷದಲ್ಲಿ. ಕೋಟ್ಯಾಂತರ ಜನ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ನಮ್ಮ ಫಾದರ್ ಇಟ್ ಸೆಲ್ಫ್ ಈಸ್ ಎ ಮೂಲ ನಕ್ಷತ್ರ. ಫಸ್ಟ್ ಕ್ಲಾಸ್ ಆಗಿದ್ರು, ಒಳ್ಳೆ ಜೀವನ ಮಾಡಿದ್ರು. ಫಸ್ಟ್ ಕ್ಲಾಸ್ ಮೂಲ ನಕ್ಷತ್ರ, ನೋ ಪ್ರಾಬ್ಲಮ್. ಯಾರ್ದು ಏನೋ ಹೇಳಿದ್ರು ಮೂಲ ನಕ್ಷತ್ರ, ಆ ಮಾವ ಸತ್ತೋಗಿ, ಇವ್ರು ಯಾರು ಸತ್ತೋಗಿಲ್ಲ, ಎಲ್ಲರೂ ಚೆನ್ನಾಗೇ ಇದ್ರು. ಅವ್ರ ಟೈಮ್ ಬಂದಾಗ ಸತ್ತೋದ್ರು. ಇವರಿಂದ ಸತ್ತೋಗಿಲ್ಲ, ಇವ್ರ ನಕ್ಷತ್ರದಿಂದ ಸತ್ತೋಗಿಲ್ಲ. ಸೊ ನಥಿಂಗ್ ಟು ವರಿ. ಇಟ್ ಈಸ್ ನಾಟ್ ಒನ್ ನಕ್ಷತ್ರ. ಅಥವಾ ರಾಕ್ಷಸ ಗಣ, ಇದೊಂದು ಬೇರೆ ಇರುತ್ತೆ ಮದುವೆ ಟೈಮಲ್ಲಿ. ರಾಕ್ಷಸ ಗಣ, ಹುಡುಗಿ ಬೇಡ ಅಂತ. ಇವರೆಲ್ಲ ಮನುಷ್ಯರ ಗಣ ಆಗಿರ್ತಾರೆ, ಸೆಲೆಕ್ಟ್ ಮಾಡೋರೆಲ್ಲ. ಅವಳು ರಾಕ್ಷಸ ಗಣ ಅಂತಾರೆ, ಇವರೇ ರಾಕ್ಷಸರಾಗ್ಬಿಟ್ಟಿರ್ತಾರೆ.
ಅದು ಯಾರಿಗೆ ಬಹಳ ಹಿಂದಿನ ಕಾಲದಲ್ಲಿ ಒಂದು ಹೆಸರು ಮೇಲೆ ಮಾಡಿರ್ತಕ್ಕಂಥ ಒಂದು ಕೋಷ್ಟಕ. ದಟ್ ಈಸ್ ನಾಟ್ ದಿ ಫೈನಲ್. ರಾಕ್ಷಸ ಗಣ ಅಂದ್ರೆ ಶಿ ವಿಲ್ ಬಿ ಹಾರ್ಡ್ ವರ್ಕರ್ ಅಂತ ಅರ್ಥ. ಪ್ಲೀಸ್ ಥಿಂಕ್. ಕೂಲಿಕಾರು ಎತ್ತೋದು ಮಾಡೋದೆಲ್ಲ ಯಾರು? ಅಡಿಗೆ ಮನೆಯಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಎತ್ತಾರ, ರಾಕ್ಷಸರು ಎತ್ತೋದು, ಅದೇ ರಾಕ್ಷಸರ ಕೆಲಸ ಏನು? ಎತ್ತೋದು, ಇಳಿಸೋದು, ಮಾಡೋದು. ಶಿ ವಿಲ್ ಬಿ ರೋಬಸ್ಟ್ ಇನ್ ವರ್ಕಿಂಗ್. ದೇವಗಣ ಸೌಮ್ಯ, ಮನುಷ್ಯ ಎರಡೂ ಮಿಕ್ಸ್ ಆಗಿದೆ. ಇಷ್ಟೇ ಗಣಗಳು. ಅರ್ಥ ಆಯ್ತಾ? ರೋಬೋಸ್ಟ್ ವರ್ಕ್ ಮಾಡ್ತಾರೆ. ರಾಕ್ಷಸ ಗಣ ಇರೋರು ಎಲ್ಲ ಹೋಗ್ತಾರೆ, ಅದೆತ್ತಾರೆ ಇದೆತ್ತಾರೆ. ಏನಾರು ಪ್ರಾಬ್ಲಮ್ ಆದ್ರೆ ನಡ್ರಿ ಹೋಗೋಣ ನುಗ್ಗೋಣ. ರಾಕ್ಷಸ ಗಣ ಕೆಲವೊಂದ್ಸತಿ ಒಳ್ಳೇದೇ ಆಗುತ್ತೆ. ಹೂ ಟೋಲ್ಡ್ ರಾಕ್ಷಸ ಗಣ ಇಸ್ ಬ್ಯಾಡ್? ದೇವಗಣ ಒಂದ್ಸತಿ ಹೋಗೋದೇ ಇಲ್ಲ. ಅಲ್ಲಿ ಯಾರೋ ಇಟ್ಕೊಂಡು 4 ಜನ ಅವ್ರ ಗಂಡನ ಹೊಡಿತಾ ಇದ್ರೆ ಆ ಹೆಂಡತಿ ಹೋಗೋದಿಲ್ಲ. ನನಗೆ ಯಾಕೆ ನಾನು ದೇವಗಣ ಸುಮ್ಮನಿರೋಣ, ಯಾಕೆ ದೇವ್ರ ತರ, ಅವ್ನು ರಾಕ್ಷಸ ಗಣ ಹೋಗಿ ಹೊಡಿಸ್ಕೊಳ್ಳಿ. ರಾಕ್ಷಸ ಆಗಿದೆ, ನನ್ನ ಗಂಡನ ಯಾರೇ ಹೊಡೆಯೋದು ಅಂತ ನಿಂತ್ಕೋತಾರೆ. ಪೀಪಲ್ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಸಿಂಪಲ್ ಥಿಯರಿ. ಸುಮ್ಮನೆ ಹೇಳ್ಬಿಡ್ತಾರೆ ಹಿಂಗಾಗತ್ತೆ ಅಂತ. ನಿಂತ್ಕೊಳ್ತಕ್ಕಂಥದ್ದು ಬೇಕು. ಹಿಂದಿನ ಕಾಲದಲ್ಲಿ ಆ ಥರ ಆಚೆ ಹೋಗ್ಬಾರ್ದು, ನಿಂತ್ಕೋಬಾರ್ದು, ಹೆಂಗಸರು ಒಳಗಿರ್ಬೇಕು ಅಂತಿತ್ತು. ಇವಾಗಿನ ಕಾಲದಲ್ಲಿ ದೇ ಹ್ಯಾವ್ ಟು ಕಮ್ ಔಟ್. ವುಮೆನ್ ಎಂಪವರ್ಮೆಂಟ್ ಆಗಿದೆ. ಸೊ ಯಾರು ರಾಕ್ಷಸ ಗಣದವ್ರು ರಾಕ್ಷಸರಾಗಿಲ್ಲ, ಅಥವಾ ದೇವಗಣದವರು ಯಾರೂ ಕೂಡ ದೇವರಾಗಿಲ್ಲ. ಎರಡನ್ನೂ ತಿಳ್ಕೊಳ್ಳೋಣ. ಸಮಯದ ಅಭಾವ. ಮಾರ್ಚ್ 6ನೇ ತಾರೀಕು ಕ್ಲಾಸಸ್ ಸೇರ್ಕೊಳ್ಳಿ. ಬ್ಯೂಟಿಫುಲ್ ಸಬ್ಜೆಕ್ಟು. ನಿಮಗೆ ಹೇಳ್ಕೊಡ್ತೀನಿ. ಇನ್ನೊಂದು ಬಳಗದವ್ರಿಗಂತೂ ಅವ್ರಿಗೆ ಅರ್ಥ ಆಗಲ್ಲ. ಬಿಫೋರ್ ಸಮಥಿಂಗ್ ಕ್ಲೋಸಸ್ ಡೌನ್, ವಿ ವಿಲ್ ಆಲ್ ರೀಓಪನ್ ದಿ ರಿಯಲ್ ವೇದಿಕ್ ನಾಲೆಜ್. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್, ಇಟ್ ಕ್ಯಾನ್ ಬಿ ಓನ್ಲಿ ಆಲ್ಟರ್ಡ್. ಥ್ಯಾಂಕ್ ಯು ವೆರಿ ಮಚ್. ಸರ್ವೇ ಜನ ಸುಖಿನೋ ಭವಂತು.